ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ರಾಜ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ BS ಸುರೇಶ್ ರವರಿಂದ ವಿಜಯಪುರ ಮಹಾನಗರ ಪಾಲಿಕೆ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ವಿಜಯಪುರ ಮಹಾನಗರ ಪಾಲಿಕೆ, ನಗರ ಮತ್ತು ಗ್ರಾಮಾಂತರ ಇಲಾಖೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ ಸಚಿವರು ಬಾಕಿ ಉಳಿದ ಕಾಮಗಾರಿ ಪೂರ್ಣಗೊಳಿಸುವಂತೆ ಮತ್ತು ವಾರ್ಡ್ಗಳಲ್ಲಿ ಅಗತ್ಯ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿದರು. ನಗರದಲ್ಲಿ ಮಹಾನಗರ ಪಾಲಿಕೆಯ ಒತ್ತುವರಿ ತೆರವುಗೊಳಿಸುವಂತೆ ಸೂಚಿಸಿದ ಸಚಿವರು ಅಗತ್ಯ ಅನುದಾನ ನೀಡುವ ಭರವಸೆ ನೀಡಿ ಕಡ್ಡಾಯವಾಗಿ ತೆರಿಗೆ ಸಂಗ್ರಹ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರ ಖಾಸಗಿ ಲೇಔಟ್ಗಳಿಗೆ ಅನುಮತಿ ಕೊಡುವ ಏಜೆಂಟ್ ಕಚೇರಿಯಲ್ಲ ಎಂದರು. ಇನ್ನು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಕಿವಿ ಹಿಂಡಿದ್ರು. ಅಣ್ಣ ಸ್ವಲ್ಪ ಸೈಡ್ ಆಗ್ರಿ. ಸೈಡ್ ಬರ್ರಿ ಅಕ್ಕರ. ಅರ್ಷದ್ ಬಾ, ಅರ್ಷದ್ ಬಾ, ಅರ್ಷದ್ ಬಾ. ತೊಂದರೆ ಇದೆ ಸರ್, ಪರ್ಮಿಷನ್ ಕೊಡ್ತಾ ಇಲ್ಲ. ಯಾರು ಒಬ್ರು ಮೆಸೇಜ್ ಮಾಡಿದಪ್ಪ, ಅದೆಂತ ಖಾತೆ ಕೊಡ್ತಾ ಇಲ್ಲ ಏನು ಅಂತ ಪ್ರಸ್ತಾಪ ಮಾಡ್ತೀನಿ. ಈಗ ಪ್ರಸ್ತಾಪ ಮಾಡ್ತೀನಿ, ಪರ್ಮಿಷನ್ ಕೊಡ್ತಾ ಇಲ್ಲ. ರಿಜೆಕ್ಟ್ ಯಾಕಾಗ ಇವಾಗ ಬಡ ಯಾವ ಕಾನ್ಸೆಪ್ಟ್ ಎಮ್ ಎಲ್ ಎ ಯಾರು? ಎಮ್ ಎಲ್ ಎ ಅದೇ ರೀತಿಯಾಗಿ ವೇದಿಕೆ ರಾಷ್ಟ್ರದ ಟಿ ಗೋಪಾಲನ್ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತ ಮಾನವ ವಿಜಯಪುರ ಇವರು ಕೂಡ ತಮ್ಮೆಲ್ಲ ಪರವಾಗಿ ಪೂರ್ವ ಸ್ವಾಗತ ಕೋರುತ್ತಾರೆ. ಅದೇ ರೀತಿಯಾಗಿ ಶ್ರೀ ಸುನಿಲಗೌಡ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೂ ಕೂಡ ಸಹ ತಮ್ಮೆಲ್ಲ ಪರ ಪೂರ್ವಕ ಸ್ವಾಗತ ಕೋರುತ್ತಾರೆ. ಶ್ರೀ ವಿಠಲ್ ಕಡದೋಳ್ ಮಾನ್ಯ ಶಾಸಕರು ನಾಟಕ ಚಿತ್ರ ಮಾನ್ಯ ಶಾಸಕರು ಸಹಿತ ತಮ್ಮೆಲ್ಲ ಪರವಾಗಿ ಸರಿ ಪೂರ್ವಕ ಸ್ವಾಗತ ಕೋರುತ್ತಾರೆ. ಅದೇ ರೀತಿಯಾಗಿ ವೇದಿಕೆ ರಾಜ್ಯದ ಶ್ರೀ ಕನ್ನಡ ಮುಸ್ಲಿಂ ಅಧ್ಯಕ್ಷರು ನಗರಾಭಿವೃದ್ಧಿ ಪಾಲಿಕೆ ವಿಜಯಪುರ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿ ಆಸೀನರಾದ ಎಲ್ಲ ಪಾಲಿಕೆ ಗೌರವದ ಸದಸ್ಯರು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿಗಳು ಸ್ವಾಗತ ಕೋರುತ್ತಾ ಸಭೆಯನ್ನು ನಡೆಸಿಕೊಡುವಂತ ಮಾನ್ಯ ಸಚಿವರು ಅನುಮತಿ ಕೇಳ್ತಾರೆ ಸರ್. 3 ಡಿಸೆಂಬರ್ ಸರ್, ಒಟ್ಟು ವಿಜಯಪುರ ವಿಸ್ತೀರ್ಣ ಸರ್ 90.57 ಚದರ ಸರ್. 2011 ಜನಗಣತಿ ಪ್ರಕಾರ ಸರ್ ನಮ್ಮ ಪಾಲಿಕೆ ಸರ್ 3,27,427 ಸರ್. ಒಟ್ಟು 35 ವಾರ್ಡ್ಗಳು ಸರ್. 2022 ಸರ್ ಈ ಪಾಲಿಕೆಯ 3 ಜೂನ್ಗಳಲ್ಲಿ ವಿಂಗಡಣೆ ಮಾಡಿದೆ ಸರ್. ಒಟ್ಟು ಆಸ್ತಿಗಳು 1,30,30 ವರ್ಷದಿಂದ 72 ಸರ್. ನಮ್ಮಲ್ಲಿ
25 ಡಿಮಾಂಡ್ ಸರ್ 249 ಲಕ್ಷ ಸರ್. ಒಟ್ಟು OB ಮತ್ತು ಇವತ್ತು ಸೇರಿ ಡಿಮಾಂಡ್ ಸರ್ 260 ಲಕ್ಷ ಸರ್. ಇಲ್ಲಿವರೆಗೆ ಸರ್ ಒಂದು ವಸೂಲಾತಿ 45 ಲಕ್ಷ ಆಗಿದೆ ಸರ್. ಅಂದ್ರೆ ಈ ಏಪ್ರಿಲ್ ತಿಂಗಳು ಮಾತ್ರ ಸರ್. ಸರ್ ನೆಕ್ಸ್ಟ್ ಉದ್ಯಮ ಪರವಾನಗಿ ಸರ್. ಸರ್ ನಮ್ಮಲ್ಲಿ 5697 ಇಲ್ಲಿವರೆಗೂ ಉದ್ಯಮ ಪರವಾನಗಿ ಕೊಡಿ ಸರ್. 520 ಈ ಏಪ್ರಿಲ್ ಮಂತಲ್ಲಿ ನವೀಕರಣ ಆಗಿದೆ ಸರ್. ಈ ವರ್ಷ ಸರ್ 2026ಕ್ಕೆ 1,30,30,00,000 ಡಿಮಾಂಡ್ ಫಿಕ್ಸ್ ಮಾಡಿ ಸರ್. ಅದ್ರ ಪೈಕಿ ಸರ್ ನಮ್ಗೆ ಈಗಾಗಲೇ 20 ಲಕ್ಷ 69 ಸಾವಿರ ಕಲೆಕ್ಷನ್ ಆಗಿದೆ ಸರ್. 15% ಆಗಿದೆ ಸರ್ ಇಲ್ಲಿ ಸರ್. ಆಮೇಲೆ ನೀರಿನ ಬಗ್ಗೆ ಶುಲ್ಕ ಸರ್ ನಮ್ದು ನೀರು ಸೌಲಭ್ಯ ಸರ್ ನಮ್ದು ನಗರ ಪೊಲೀಸರ ಮಂಡಳಿ ವಾಟರ್ ಬೋರ್ಡ್ ಮೇಂಟೈನ್ ಮಾಡ್ತಾರೆ ಸರ್. ನಮ್ಮದು ಒಟ್ಟು ಕಲೆಕ್ಷನ್ಗಳು ಸರ್ 69,600 ಸರ್. 26,22,00,000 ಹೋಗಿದೆ ಸರ್. ಅಂದ್ರೆ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಹಿಂದೆ ಈ ಪಾಲಿಕೆ ಇದು ನಗರಸಭೆಯಿಂದ ಹಸ್ತಾಂತರ ಆಗಬೇಕು ಡಿಮಾಂಡ್ ಇದೆ ಸರ್. 26 ಕೋಟಿ ಸರ್. ಒಟ್ಟು ಬೇಡಿಕೆ 49 ಕೋಟಿ ಸರ್. ಈ ಪ್ರಮುಖ ಕಲೆಕ್ಷನ್ ಸರ್ ಈ ಮಂತಲ್ಲಿ 2,42 ಲಕ್ಷ ಆಗಿದೆ ಸರ್. ಈ 1% ಆಗಿದೆ ಸರ್. ಸರ್ ನಮ್ಮಲ್ಲಿ ಒಟ್ಟು ಇಂದಿರಾ ಕ್ಯಾಂಟೀನ್ ಸರ್ ಎಷ್ಟು ಸರ್? ಸರ್ ಈಗ ನಮ್ಮಲ್ಲಿ ಹಿಂದೆ 2013-14 ಸರ್ ನಮ್ಮಲ್ಲಿ 4 ಇಂದಿರಾ ಕ್ಯಾಂಟೀನ್ ಖಾಲಿ ಇದ್ದು ಸರ್. ಈಗಾಗಲೇ ಸರ್ ಹೊಸ ಮೀಡಿಯಾ ಪ್ರಕಾರ ಈಗಾಗಲೇ 2024 ಫೆಬ್ರವರಿ ಹೊಸ ಮೀಡಿಯಾ ಪ್ರಕಾರ ಒಕ್ಕೂಟ ಸಭೆ ಮಾಡ್ತೀವಿ ಸರ್. ಈಗ ಹೊಸದಾಗಿ 2 ಇಂದಿರಾ ಕ್ಯಾಂಟೀನ್ ಅಪ್ಲೈ ಇದೆ ಸರ್. ಎಲ್ಲ ಇಂದಿರಾ ಕ್ಯಾಂಟೀನ್ ಸ್ಟ್ರಕ್ಚರ್ಸ್ ಕಂಪ್ಲೀಟ್ ಆಗಿದೆ ಸರ್. ಈಗ ಸಿವಿಲ್ ಬಿಲ್ಸ್ ನಡೀತಾ ಇದೆ ಸರ್. ಇನ್ನೊಂದು ವಾರದಲ್ಲಿ ಸರ್ ನಮ್ಮ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ನಾವು ಕ್ರಮ ಕೈಗೊಳ್ತಾ ಇದೆ ಸರ್. ಸರ್ ನೆಕ್ಸ್ಟ್ ಮಹಾತ್ಮ ನಗರ ವಿಕಾಸ ಸರ್ ಈಗಾಗಲೇ ಮೊನ್ನೆ VC ಮಾಡಿ ಏನು ಡೈರೆಕ್ಷನ್ ಕೊಟ್ಟ ಪ್ರಕಾರ ಸರ್ ಈಗಾಗಲೇ ನಮ್ಮದು ಜನವರಿ ಮಂತಲ್ಲಿ 150 ಕೋಟಿ ಎಕ್ಸ್ಟ್ರಾ ಅಪ್ಲೈ ಸರ್. ಮೊನ್ನೆ ನಿರ್ದೇಶನ ಕೊಟ್ಟ ಪ್ರಕಾರ ನಾವು ಈಗಾಗಲೇ 148.50 ಲಕ್ಷಕ್ಕೆ 50,000ಕ್ಕೆ ಈಗಾಗಲೇ DPR ಅಪ್ಲೈ ಸರ್ ಪ್ರಸ್ತಾವನೆ ಸಲ್ಲಿಸಿತು ಸರ್. ಈಗ ಇನ್ನೇನು ಒಂದು ವಾರದಲ್ಲಿ DM ಇಂದ ಟೆಂಡರ್ ಕಲಿ ಕ್ರಮ ವಹಿಸ್ತಾ ಇದ್ದಾರೆ ಸರ್. ತಾವು ನಿರ್ದೇಶನ ಪ್ರಕಾರ ಈಗಾಗಲೇ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಸರ್. ಸರ್ 15 ಹಣಕಾಸು ಸರ್ ಒಟ್ಟು 2020-21ರಿಂದ 24-25ವರೆಗೆ 78,38,00,000 ನಮಗೆ ಹಂಚಿಕೆ ಆಗಿದೆ ಸರ್. ಅದರಲ್ಲಿ 80 ಕೋಟಿ 7,000 ರಿಲೀಸ್ ಆಗಿದೆ ಸರ್. ಒಟ್ಟು 2 ವರ್ಷ ಪೈಕಿ 138 ಕಂಪ್ಲೀಟ್ ಆಗಿದೆ ಸರ್. ನಾವು ಫೈನಾನ್ಸಿಯಲ್ ಸರ್ 76% ಆಗಿದೆ ಸರ್. ಇನ್ನು ರಿಮೈನಿಂಗ್ ವರ್ಕ್ ಇನ್ನೊಂದು 1 ತಿಂಗಳು ಆಗಲ್ಲ ಸರ್. ಸರ್ SFC ಮುಕ್ತರಿದೆ ಸರ್. ಸರ್ SFC ಮುಕ್ತರಿದೆ ಇರ್ತಕ್ಕಂಥ ನಮ್ಮಲ್ಲಿ 22, 23, 24, 24, 25 ಸರ್ ನಾವು ಸಂಪೂರ್ಣ ಅಮೌಂಟ್ನ ಪೌರ ಕಾರ್ಮಿಕರ ನೇರ ಪಾವತಿಗೆ ರಿಸರ್ವ್ ಮಾಡಿ ಸರ್. ಹೀಗಾಗಿ ಅಲ್ಲಿ 10% ಅದು ಹೆಚ್ಚಾಗಿದೆ ಸರ್. ಸರ್ ಪೇಜ್ ನಂಬರ್ 9 ಸರ್ SFC SC ಸರ್ 23, 24, 25 ಸೇರಿ ಸರ್. ಒಟ್ಟು ನಮಗೆ 2,52,00,000 ಹಂಚಿಕೆ ಆಗಿದೆ ಸರ್. ನಮ್ದು ರಿಲೀಸ್ ಆಗಿದೆ 1 ಕೋಟಿ ಸರ್. 1 ಕೋಟಿ ಪೈಕಿ 1 ಕೋಟಿ ಖರ್ಚಾಗಿದೆ ಸರ್. 100% ಖರ್ಚಾಗಿದೆ ಸರ್. ಇನ್ನು 3 ಮಾತ್ರ ಕಾನೂನು ಪ್ರಗತಿ ಅಲ್ಲ ಸರ್. ಸರ್ ನೆಕ್ಸ್ಟ್ ನಮ್ದು TSP ಸರ್ SFC TSP ಸರ್. ಸರ್ ನಮಗೆ 23, 24, 25 ಸರ್ಗೆ 1,03,00,000 ನಮಗೆ ಹಂಚಿಕೆ ಆಗಿದೆ ಸರ್. ಅದ್ರ ಪೈಕಿ ಬಿಡುಗಡೆ ಆಗಿದ್ದು 41,20,000 ಸರ್. 26,90,000 ಖರ್ಚಾಗಿದೆ ಸರ್. 65% ಆಗಿದೆ ಸರ್ ಇದು ಸರ್. ಅದು ಸರ್ ಬಾಕಿ ಹೋಗೋದು ಬೇಗ ಮಾಡಿ ಸರ್ ಎಕ್ಸ್ಪೆನ್ಸ್ ಮಾಡಿ ಸರ್. G+1 ಸರ್ 56 ಮನೆಗಳನ್ನ ಇವಾಗ 22, 23 ಮನೆಗಳ ಹಂಚಿಕೆ ಮಾಡಿ ಅವ್ರಿಗೆ 70 ಕೊಡಿ ಸರ್. ಇನ್ನು 60 ಮನೆಗಳು ರೆಡಿ ಇದಾವೆ ಸರ್. ಈಗ ಅವ್ರಿಗೆ ಹಂಚಿಕೆ ಮಾಡಿ ಅವ್ರಿಗೆ 70 ಕೊಡು ಬಾಕಿ ಇದೆ ಸರ್. ಅದು ಸಹಿತ ಈ ಒಂದು ವಾರದಲ್ಲಿ ಡಿಸ್ಟ್ರಿಕ್ಟ್ ಸರ್ ಡೇಟ್ ತಗೊಂಡು ಸರ್ ಅದನ್ನು ನಾವು ಹಂಚಿಕೆ ಮಾಡಕ್ಕೆ ಕ್ರಮ ತಗೊಂಡು ಸರ್ ಪೌರ ಕಾರ್ಮಿಕ ಸರ್. ಸರ್ ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ ನಮ್ಮಲ್ಲಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸರ್ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1493 G+1 ಗುಂಪು ಮನೆಗಳನ್ನ ನಿರ್ಮಾಣ ಮಾಡಿದೆ ಸರ್. ಈಗಾಗಲೇ ಅದರಲ್ಲಿ ಅಂದಾಜು 73 ಕೋಟಿ 20 ಲಕ್ಷ ಸರ್. ಈಗಾಗಲೇ 3 ಮನೆಗಳು ಸರ್ ನಾವು ಅಂತಿಮ ಹಂಚಿಕೆ ಕೊಟ್ಟಿದ್ದೀವಿ ಸರ್. ಇನ್ನು ಬಾಕಿ ಹೋಗುವಂತ ಮನೆಗಳು ಸರ್ ಪ್ರಗತಿ ಇದಾವೆ ಸರ್. ಅವರು ಸರ್ ಡಿಸೆಂಬರ್ 2021 ನಾವು ಕ್ರಮ ಕೈಗೊಳ್ಳುತ್ತೇವೆ. ಡಿಸ್ಟಿಕ್ ಮನೆ ಡಿಸ್ಟಿಕ್ ಆಗುತ್ತೆ ಎಲ್ಲ ಮುನ್ಸಿಪಲ್ ಎಲ್ಲ ULBಗಳಿಗೂ ಸೇರಿಸಿ 283 ಕೋಟಿಯಷ್ಟು ಅಮೌಂಟ್ ವರ್ಕ್ ಸ್ಯಾಂಕ್ಷನ್ ಆಗಿದೆ ಸರ್. ಈಗ 75 ಕೋಟಿಯಷ್ಟು ನಾವು ವರ್ಕ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸರ್. ರಿಮೈನಿಂಗ್ ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ ಮಾಡ್ತೀವಿ ಸರ್. ಅಮೃತ್ 2 ಬಂದಿಲ್ಲ. ಅಮೃತ್ 2 ಅಲ್ಲಿ ಟೋಟಲ್ 273 ಕೋಟಿ ವರ್ಕ್ ಅಪ್ರೂವ್ ಮಾಡ್ಕೊಟ್ಟಿದ್ದೀರಾ ಸರ್. ಈಗ ಟ್ರಾನ್ಸ್ 2 ಅಲ್ಲಿ ಈಗ 80 ಕೋಟಿ ವರ್ಕ್ ಈಗ ಟೆಂಡರಿಂಗ್ ಇದೆ ಸರ್. ಬಬಲೇಶ್ವರ ದೇವಕೋಟ ನಿಡುಗುತ್ತಿ ವರ್ಕ್ ಆರ್ಡರ್ ಪ್ರೊಸೀಜರ್ ಬಂದಿದೆ ಸರ್. ನೆಕ್ಸ್ಟ್ HSPC ಇಡ್ತಾ ಇದ್ದೀವಿ ಸರ್. ಬಸವನ ಬಾಗೇವಾಡಿ ಕಾರ್ಡ್ 2 ಆಗಿದೆ ಸರ್. ಆಯ್ತಾ ನಿಮ್ಮದು ಆಯ್ತು ಪ್ರಾಧಿಕಾರ ಏನಾಗಿದ್ದೀರಿ ಫಸ್ಟ್ ಹೇಳ ಸರ್ ನಮಸ್ಕಾರ ಸರ್.
ರಾಜಶೇಖರ್ ಸರ್, ಕಮಿಷನರ್ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಸರ್. ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಸರ್, ಪ್ರಾಧಿಕಾರದ ಮಹಾಯೋಜನೆ ನಮ್ಗೆ ಈಗಾಗಲೇ 26/4/2022ಕ್ಕೆ ಸರ್ಕಾರದಿಂದ ಪರಿಷ್ಕೃತ 2 ಆಲ್ರೆಡಿ ಅನುಮೋದನೆ ಆಗಿರ್ತದೆ ಸರ್. ಬಟ್ ಸರ್ಕಾರದ ಆದೇಶದಂತೆ ಅಮೃತ ಯೋಜನೆ ಸಹ ನಮ್ಮ ಪ್ರಾಧಿಕಾರದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಇದರ ಪ್ರಕಾರ ರುದ್ರಾಭಿಷೇಕ್ ಎಂಟರ್ಪ್ರೈಸ್ ಅಂತ ಕಂಪನಿಗೆ ವರ್ಕ್ ಇಂಟ್ರೆಸ್ಟ್ ಆಗಿದೆ ಸರ್. 3ನೇ ಹಂತದವರೆಗೂ ನಮ್ದು ಕಾಮಗಾರಿ ಪ್ರಗತಿ ಆಗಿದೆ ಸರ್. ಬೇಸ್ ಮ್ಯಾಪ್ಗಳು ತಯಾರಿಯಾಗಿದೆ ಸರ್. ಎಕ್ಸಿಸ್ಟಿಂಗ್ ಲ್ಯಾಂಡ್ ಯೂಸ್ ತಯಾರಿಯಾಗಿದೆ ಸರ್. ಕಾನ್ಸೆಪ್ಟ್ ಪ್ಲಾನ್ ಸಹ ತಯಾರಿ ಆಗುತ್ತೆ ಸರ್. ನಮ್ದು 25/2/24ರಂದು ನಮ್ಮ ಪ್ರಾಧಿಕಾರ ಸಭೆಯಲ್ಲಿ ಏನು ಎಕ್ಸಿಸ್ಟಿಂಗ್ ಮ್ಯಾಪ್ ತಯಾರು ಮಾಡಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿ ಏನೇನು ಕೆಲಸ ಆಗಿದೆ ಅಂತ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿಕ್ಕೆ ನಿರ್ಣಯ ಆಗಿದೆ ಸರ್. ಆ ಪ್ರಕಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಹ ಮೀಟಿಂಗ್ ಮಾಡಿದೆ ಸರ್. ಆಮೇಲೆ ಕೆಲವೊಂದು ಅಪ್ಡೇಷನ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ ಸರ್. ಆ ಪ್ರಕಾರ ಮಾಡಿಕೊಂಡು ಸಬ್ಮಿಟ್ ಮಾಡ್ತೀವಿ ಸರ್. ಸರ್ ಪ್ರಾಧಿಕಾರ ವಿಶೇಷ ಎರಡು ಸರ್. ಪ್ರಾಧಿಕಾರ ಒಂದು ಇಲ್ಲಿ ಕಾರ್ಪೊರೇಷನ್ ನೋಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ಇಲ್ಲಿ ಕೆಲವು ಸಾಯಿ ಪಾರ್ಕ್ನಲ್ಲಿ ನಿವೇಶನ ಅವರಿಗೆ ಒಂದು ಕೆಲವೊಂದು ಜನ ಅಪ್ಲಿಕೇಶನ್ ಕೊಡೋದಾ? ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಈಗ ನೋಮ್ಯಾನ್ಸ್ ಲ್ಯಾಂಡ್ ಅದು ಈಗ ಅವರು ಸಕಲ ಜನರಿಗೆ ತೊಂದರೆ ಆಗ್ತದೆ. ಸೊ ಕಾರ್ಪೊರೇಷನ್ ಹೋದ್ರೆ ನಮ್ಗೆ ಬರುವುದಿಲ್ಲ ಅಂತ ಹೇಳಿ ಅವ್ರಿಗೆ ರಿಜೆಕ್ಟ್ ಮಾಡಾಕ್ತಾರೆ. ಕೆಲವೊಬ್ರಿಗೆ ಕೊಟ್ಟಾರೆ, ಕೆಲವೊಬ್ರಿಗೆ ಕೊಟ್ಟಿಲ್ಲ. ಸರ್ ಏನು ಸಮಸ್ಯೆ ಆಗಿದೆ ಸರ್? ಸರ್ ಸಬ್ಮಿಷನ್ ಸರ್. ಸರ್ ಇದು ನಗರಸಭೆದ ಸರ್ 1995 ಸರ್ ನಗರ ಒಂದು ಹದ್ದು ಗೊತ್ತಾಯ್ತು ಸರ್. ಒಂದು 10 ಗೊತ್ತಾಗಿ ಒಂದು ಬೌಂಡ್ರಿ ಫಿಕ್ಸ್ ಆಯ್ತು ಸರ್. ಆಮೇಲೆ 2013 ಪಾಲಿಕೆಗೆ ಗದ್ದೆಗೆ ಹೋಗಾದ್ರೆ ನಮ್ಮದು ಸರಹದ್ದು ವಿಸ್ತರಣೆ ಆಗಲಿಲ್ಲ ಸರ್. ಇರ್ತಕ್ಕಂಥ ಸರಹದ್ದು ಮೇಲೆ ಪಾಪ್ಯುಲೇಷನ್ ಬೇಸ್ ಮೇಲೆ ಪಾಲಿಕೆಗೆ ಡಿಕ್ಲೇರ್ ಆಯ್ತು ಸರ್, ಅಪ್ಗ್ರೇಡ್ ಆಯ್ತು ಸರ್. ಪ್ರಸ್ತುತ ಈಗ ನಗರ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಸರ್. ಸುಮಾರು ನಗರ ಸರೌಂಡಿಂಗ್ ಸರ್, ಅದು ಕೆಲವು ಸರೌಂಡಿಂಗ್ಗಳು ನಗರದಲ್ಲಿಲ್ಲ ಸರ್, ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿಲ್ಲ ಸರ್. ಈಗ ನಗರ ಅಂದುಕೊಂಡಿದ್ರು ಸರ್. ಈಗ ನಮ್ಮಲ್ಲಿ ಈ ಸುಮಾರು ಒಂದು 10 ವರ್ಷ ಸರ್ ಅಲ್ಲೆಲ್ಲ ನಾವು ಬಿಲ್ಡಿಂಗ್ ಪರ್ಮಿಷನ್ ಪಾತ್ರ ಕೊಟ್ಟಿದ್ರು ಸರ್. ನಾವು ಒಂದು ಸರಹದ್ದು ವಿಸ್ತರಣೆ ಪ್ರಸ್ತಾವ ಸರ್ಕಾರ ಸಲ್ಲಿಸಿದೆ ಸರ್. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ MLC ಸರ್ ಫಾಲೋ ಮಾಡಿ ಸರ್. ಸರ್ಕಾರದಲ್ಲಿ ಇದೆ ಸರ್. ಅದು ಸರ್ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಮತ್ತೆ ಸರ್. ಎಲ್ಲ ನೋಡ್ರಿ ಆಯ್ಕೆ ಯಾರು ಹೇಳಿದ್ರಲ್ಲಪ್ಪ, ಸೈಟ್ಗಳು ಕೊಡ್ತಾ ಇಲ್ಲ, 16 ವರ್ಷದಿಂದ ಅವರು ಇದ್ದಾರೆ, ಖಾತೆ ಕೊಡ್ತಾ ಇಲ್ಲ, ಏನು ಸರ್ ಖಾತೆ ಇಶ್ಯೂ ಇಲ್ಲ ಸರ್. ಖಾತೆ ಇಶ್ಯೂ ಸರ್. ಬಿಲ್ಡಿಂಗ್ ಪರ್ಮಿಷನ್ ಸ್ಟಾಪ್ ಮಾಡಿ ಸರ್. ಇಲ್ಲ ಸರ್, ಕೆಲವೊಬ್ಬರಿಗೆ ಕೊಟ್ಟಿಲ್ಲ, ಕೆಲವೊಬ್ರಿಗೆ ಕೊಟ್ಟಿಲ್ಲ. ಅಲ್ಲೇ ನೋಡಿ ನೋಮ್ಯಾನ್ಸ್ ಲ್ಯಾಂಡ್ ಎಲ್ಲರಿಗೂ ಬರ್ಬೇಕು. ಒಂದೇ ಇಲ್ಲಿ ಲಾಭ ಎಲ್ಲರಿಗೂ ಆಗ್ಬೇಕಲ್ಲ. ಮತ್ತೆ ಒಬ್ರಿಗೆ ಕೊಟ್ಟೊಬ್ರಿಗೆ ಬಂದು ನೋಡಿದ್ರೆ ನೋಡ್ರಿ ಅದನ್ನ ಸರ್ ಹೌದಲ್ಲ. ಇದು ಕೆಲವೊಬ್ರಿಗೆ ಕೊಟ್ಟಾಗ ಇಬ್ಬರು ಕೂಡ ಚೆನ್ನಾಗಿ ಹೇಳಿದ್ರು, ಕೆಲವರಿಗೆ ಕೊಟ್ಟಾರೆ. ಮಾನವ ಪಾಲಿಕೆ ಸದಸ್ಯ ಸರ್. ಈ ನಮ್ಮ ಸುನೀಲ್ ಗೌಡ್ ಹೇಳಿದ್ರೆ ಇಲ್ಲಿವರೆಗೆ 10 ದಿನ ಆಯ್ತು ಸರ್. ಪ್ರತಿಯೊಂದು ಮನೆ ಕಟ್ಟೋರು ಒಂದೊಂದು ಮನೆ ಕಟ್ಟಬೇಕಾದ್ರೆ ಎಷ್ಟೇ ಕಷ್ಟಪಟ್ಟು ತಮ್ಗೆ ಗೊತ್ತಿದೆ. ಇವರು ಟ್ಯಾಕ್ಸ್ ತುಂಬ್ಕೋತಾರೆ, ಈ ಸತ್ತೋದು ಹಾಕಿ ಕೊಡ್ತಾರೆ, ಸಬ್ ರಿಜಿಸ್ಟ್ರೇಷನ್ ಖರೀದಿ ಕೊಡ್ತಾರೆ, ಫಾರ್ಮ್ಗಳು 2 ಕೊಡ್ತಾರೆ. ಒಂದೇ ಕಟ್ಟಡ ಪರವಾಗಿ ಕೊಡ್ತಾ ಇಲ್ಲ. ಅದರಿಂದ ಜನ ತತ್ತರಿಸಿದ್ದಾರೆ ಸರ್. ಕಂಪ್ಲೀಷನ್ ಕೊಡ್ತಾ ಇಲ್ಲ. ಸಿಸಿ ಹೌದು ಓಸಿ ಹೌದು ಸರ್. ಈ ಕಟ್ಟಡ ಪರವಾಗಿ ಕೊಡ್ಬೇಕಂದ್ರೆ ಇವರು ಸರ್ಟಿಫಿಕೇಟ್ ಕೊಡ್ತಾ ಇಲ್ವಾ? ಕನ್ವರ್ಷನ್ ಆಗಿದ್ರೆ ಸರ್ ಕನ್ವರ್ಷನ್ ಕೊಡ್ತಾರೆ ಸರ್. ಸಿಟಿಲಿಮಿಟ್ಸ್ ಇದ್ದಂತ ಕೊಡ್ತಾರೆ ಸರ್. ಯಾವ ಸಿಟಿಲಿಮಿಟ್ಸ್ ಹೊರಪಡಿಸ್ತಾರೆ ಸರ್, ಇವಾಗ ಸ್ಟಾಪ್ ಮಾಡಿ ಸರ್. ಅಂದ್ರೆ ಈ ಒಂದು ನಗರ ಸರ್ ಹಜಾರ್ಸ್ ಡೆವಲಪ್ ಮಾಡಬೇಕು, ಪ್ರಾಪರ್ ಸರ್ವೇ ವಿಸ್ತಾರ ಆಗಲೇಬೇಕು ಖಂಡಿತ ಸಾಕು ಸರ್. 10 ತಿಂಗಳ ಸರ್. ಜನ ಭಾಳ ಸಫರ್ ಆಗ್ತಾರೆ ಸರ್. ಸುಮಾರು 500 ಫೈಲ್ ಸರ್. ಯಾವಾಗ ಸರ್ ಒಂದು ಇಂಟ್ರೆಸ್ಟ್ ಸರ್. ಸಬ್ಮಿಷನ್ ಸರಿ. ನೋಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಈಗ ಸಿಟಿ ಪಕ್ಕದಲ್ಲಿ ಗ್ರಾಮ ಪಂಚಾಯತ್ ಕೊಡಕ್ಕಾಗೋದಿಲ್ಲ. ಸೊ ಏರಿಯಾ ಎಕ್ಸ್ಪೆನ್ಷನ್ ಆಗಿ ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಗೊಂಡ್ರೆ ಸರ್ ಪ್ರಸ್ತಾವ ಕಳಿಸಿ ಸರ್. ಸರ್ ನಗರ ಶಾಸಕರ ಆಮೇಲೆ ಫೈಲ್ ಬಂದಿದೆಯಾ ಸರ್ಕಾರಕ್ಕೆ? LPA ಇದು ಮಾಡೋದಾ? ಹೌದು ಸರ್. ಎಕ್ಸ್ಪಾನ್ಷನ್ ಹೌದು ಸರ್. ಎಕ್ಸ್ಪೆನ್ಷನ್ ಎಲ್ಲಿದೆ ಫೈಲು? ಸರ್ ಅದು 2 ಟೈಮ್ಸ್ ಸರ್ UDA FD ಹೋಗಿ ಸರ್. ಸ್ವಲ್ಪ ಸೆಕ್ಷನ್ ಟೈಮಲ್ಲಿ ಸೆಕೆಂಡ್ ಸರ್ ವಿಜುವಲಿಂದ ಸರ್ ಪಾಠ ಅಪ್ಲೈ ಆಗಲ್ಲ ಸರ್. ಮತ್ತೆ ವಾಪಸ್ UDA ಕಳಿಸ್ತಾರೆ ಸರ್. ಮತ್ತೆ ಫಾಲೋ ಮಾಡ್ಬೇಕು. ಸೋಮವಾರ ಎಸ್ ಸರ್. ಸೋಮವಾರ ಕಮಿಷನರ್ ಬರಕ್ಕೆ ಹೇಳ್ತಾ ಇದ್ದೀನಿ ಸರ್. ಈಗ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಕ್ಲಿಯರ್ ಮಾಡಿಸ್ಕೊಡಿ ಸರ್. ಯಾಕಂದ್ರೆ ಸಾಮಾನ್ಯ ಜನರಿಗೆ ಇನ್ನೊಂದು ಏನು ಮಿಸ್ಟೇಕ್ ಅಂದ್ರೆ ಕೆಲವು ಕೊಟ್ಟಾರೆ. ಹೌದು ಸರ್. ಹೌದು ಸರ್. ಕೊಟ್ಟಾರೆ ಸರ್. ನಿಜ ಸರ್. ಸರ್ ಹಿಂದೆ ಹೆಂಗೆ ಕೊಡ್ಬೋದಿಲ್ಲ ಸರ್. ನಾವು ನೋಡ್ರಿ, ಜವಾಬ್ದಾರಿ ಕಾರ್ಪೊರೇಷನ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಮಿಷನರ್. ಸೊ ನಿಮ್ಗೆ ಕೊಡ್ಬೇಕು ಅಂದಾಗ ಅವ್ರು ಕೊಟ್ಟಾರೆ. ಅವ್ರು ಕೊಟ್ಟವ್ರೆ, ನೀವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ ನಮ್ದಿದೆ ಸರ್. ಅಪ್ರೂವಲ್ ಆದ್ರೆ ಸ್ವಲ್ಪ ಆಯ್ತಪ್ಪ ಬಿಡಿ. ಕರೆಕ್ಟ್ ಮಾಡಿ ಬನ್ನಿ ಸರ್. ಮುಂದೆ ಥ್ಯಾಂಕ್ ಯು ಸರ್. ಆಫೀಸ್ ಓಡಾಡಿ ಸರ್
ಸೆಕ್ರೆಟರಿ ತಗೊಂಡು ಅಲ್ಲೇ ನಿಂತ್ಕೊಂಡು ಸರ್. ಎಲ್ಲ ಪ್ರಯತ್ನ ಮಾಡೋಣ. ಎಸ್ ಸರ್ ಎಸ್ ಸರ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ಈಗಾಗಲೇ 73 ಅಡಿಯಲ್ಲಿ ನಗರ ಶಾಸಕ ತಮ್ಮ ಮನವಿ ಸಲ್ಲಿಸಿದ ಸರ್ ಉತ್ತರ ಕೊಟ್ರಿ ಸರ್ ನಾವು 5 ಕಾಪಿನಿ ಒಂಚೂರು ದಯವಿಟ್ಟು ಆದಷ್ಟು ಬೇಗ ಮಾಡಿಸಿ ನಾವು ಹೇಳ್ತಾರೆ. ಈಗ ಸುನಿಗೌಡ್ರು ಹೇಳ್ಯಾರ ಸರ್ ಅದು ಭಾಳ ಜನರಿಗೆ ತೊಂದರೆ ಆಗಿದೆ ಸರ್ ಎಸ್ ಸರ್ ಆಯ್ತು ಸರ್, ಥ್ಯಾಂಕ್ ಯು ಸರ್. ನಗರಾಭಿವೃದ್ಧಿ ಸಚಿವರು ಮತ್ತು ನಗರ ಯೋಜನಾ ಸಚಿವರು ಇವರಿಗೆ ವೇದಿಕೆ ಮೇಲೆ ಇರುವ ಸರ್ವ ಗಣ್ಯಮಾನ್ಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಮಾನ್ಯ ಜಿಲ್ಲಾಧಿಕಾರಿಗಳು ಅತಿಯಾಗಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಉತ್ತಾರಿ ಆಗ್ಯಾವ ಸರ್. ಅದಕ್ಕೆ ಆ ಬಾಂಡ್ ಮ್ಯಾಗ ಉತ್ತಾರಿ ಆಗಿದ್ರು ಬಕ್ಷಿಸ್ ಮ್ಯಾಗ ಅದಕ್ಕೆ ಬಿ ಖಾತಾ ಕೊಡು ಅಂತೇಳಿ ಎಲ್ಲರೂ ಭಾಳ ಮಂದಿ ಬರ್ತಾ ಇದ್ದಾರೆ. ಅದು ಮಾಡಿದ್ರೆ ಸರ್ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ದುಡ್ಡು ಇದು ಆಗತ್ತೆ ಸರ್. ಅದಕ್ಕೆ ಸಂಬಂಧ ಎಸ್ ಸರ್, ನಾನು ಹೇಳ್ತೀನಿ ಎಲ್ಲ ಅಭಿಪ್ರಾಯ ಹೇಳ್ತೀನಿ MLA ಅವರು MLC ಅವರು. ಎಸ್ ಸರ್. ಈ ಖಾತೆ ಸರ್ ಇವತ್ತು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗತ್ತಿದೆ. ಈ ಖಾತೆ ಹೇಳಕ್ ಬಂದ್ರೆ 70, 60 ವರ್ಷ ಇದ್ದಾಗ ಲಿವರ್ಟ್ ಇವತ್ತು ಅದನ್ನ ಕಾಪಿ ಪಡ್ತಾರೆ. ಅದಕ್ಕೆ ಈ ಏನಾಗಿದೆ ಸರ್, ಈ ಖಾತೆದು 10 ದಿವಸ 2 ತಿಂಗಳ 3 ತಿಂಗಳ ನಮ್ಮ ಸ್ಟಾಪ್ ಎಳ್ತಾಕ್ಸ್ತಾರೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತೈತಿ. ಮತ್ತು ಇದು ಒಂದು ಈ ಖಾತೆ ಮಾಡ್ಬೇಕಾದ್ರೆ 10-20 ಸಾವಿರ ಬೇಡಿಕೆ ಇರುತ್ತೆ. ಸಾರ್ವಜನಿಕ ದೂರ ನಮಗೆ ಕಾರ್ಪೊರೇಟರ್ ನಮ್ಮ ದೂರ ಸರ್ಚ್. ಈ ಖಾತೆ ಸಾರ್ವಜನಿಕರಿಗೆ ಸರಳವಾಗಿ ಆಗುವಂತ ಒಂದು ಕಾನೂನು ಅಥವಾ ಏನಾದರೂ ಮಾರ್ಗಸೂಚಿಯನ್ನು ನೀಡಬೇಕಂತ ಇವತ್ತು ಒತ್ತಾಯ ಮಾಡ್ತೇವೆ ಸರ್. ಯಾಕಂದ್ರೆ ಬಹಳ ತೊಂದರೆ ಐತೆ ಸರ್ ಈ ಖಾತೆ. ಬಹುಶಃ ನಮ್ಮ ಮಹಾನಗರ ಪಾಲಿಕೆ ಬಿಜಾಪುರದ ಅಷ್ಟೇ ಇದ್ದು ಹೊರಗಡೆ ಬರ್ತಲ್ಲ, ಬಿಜಾಪುರದಾಗ ಪ್ರತಿ ದಿವಸ 10-20 ಮಂದಿ ನಮಗೆ ಫೋನ್ ಮಾಡ್ತಾರೆ. ಈ ಖಾತೆ ಸಿಗ್ತಾ ಇಲ್ರಿ, ಆ ಪೇಪರ್ ಬಿಡ್ತಾರ್ರಿ, ಈ ಪೇಪರ್ ಕೇಳ್ತಾರ. ಅದಕ್ಕೆ ದಯಮಾಡಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ಸರ್ ಈ ಖಾತೆಯಿಂದ. ತಾವು ವಿಷಯ ಪ್ರದೇಶಗಳು ಅಷ್ಟೊಂದು ಡಾಕ್ಯುಮೆಂಟ್ಸ್ ಕಂಡ ಸರ್. ಏನು ಈ ಇರ್ತಕ್ಕಂಥ ಒಂದು ಯಾವುದೋ 10 ಎಕರೆ ಲೇಔಟ್ ಇದ್ದು ಸುಮಾರು 100 ಪ್ಲಾಟ್ಗಳು ಸರ್. ಅಲ್ಲಿ ಒಬ್ಬರ ಕಡೆ ಮಾತ್ರ ನಾವು ತಗೊಂಡ ಸರ್. ಯಾಕಂದ್ರೆ ಈ ಊಡಲ್ಲಿ ನಾವೇ ಲೇಔಟ್ ಕಾಪಿ ತಗೊಂಡು ಬಾಕಿ ಒಂದು ಯಾವ ಲೇಔಟ್ ಪ್ಲಾಟ್ ಅವರಿಗೆ ನಾವು ಯಾವುದು ಲೇಔಟ್ ಕಾಪಿ ಕೇಳ್ತಾರೆ ಸರ್. ಆದಷ್ಟು ಅವರಿಗೆ ಸ್ಥಳೀಕರಣ ಮಾಡಿ ನಾವು ಅಪ್ರೂವ್ ಮಾಡ್ತಾರೆ ಸರ್. ಈ 9 ವರ್ಷಕ್ಕೆ ಯಾವ ತೊಂದರೆ ಮಾಡ್ಬೋದು ಸರ್. ಅಲ್ಲ ಸರ್, ಅಲ್ಲ ನಾವು ಕೇಳೋ ಸರ್, ಈ ಖಾತೆ ನೀವು ಒಂದು ಸಾರ್ವಜನಿಕರಿಗೆ ಈ ಖಾತೆ ಒಂದು ಅರ್ಜಿ ಕೊಟ್ರೆ ಎಷ್ಟು ದಿವಸ ನೀವು ಕೊಡ್ತೀರಿ? ಒಂದು ಟೈಮ್ ಮಾಡಿ ಸರ್ 7 ದಿವಸ 15 ದಿವಸ ಏನು 1 ವರ್ಷ ಸರ್ ಏನಾಗ್ತಿಲ್ಲ ಸರ್, ಒಂದೊಂದು ದಿನ ಸರ್ವರ್ ಇಲ್ಲ ಸರ್, ಸಮಸ್ಯೆಗಳು ಸರ್. ಆಮೇಲೆ ನಮ್ಮ ಪಾಲಿಕೆ ಸಿಬ್ಬಂದಿಗಳು ಸುಮಾರು ಒಂದು ಈ ವರ್ಷ ಸರ್ ಒಂದು 23 ಜನ ಟ್ರಾನ್ಸ್ಫರ್ ಆಗಿದ್ರು ಸರ್. ಸಿಬ್ಬಂದಿ ಕೊಟ್ಟು ತುಂಬಾ ಇದೆ ಸರ್. ಆಮೇಲೆ ಸರ್ವರ್ ಇಶ್ಯೂ ಇದೆ ಸರ್. ಒಂದು ವ್ಯಕ್ತಿ ಡಾಟಾ ಎಂಟ್ರಿ ಹಾಕಿದ್ರೆ ಒಂದು ದಿನಕ್ಕೆ 10 ಅಪ್ಲಿಕೇಶನ್ ಸ್ಕ್ಯಾನ್ ಮಾಡ್ಬೋದು ಸರ್ ಅಷ್ಟೇ ಸರ್. ನಾವು ಒಂದು ದಿನಕ್ಕೆ ಸರ್ ಒಂದು ಜೋಡ್ ಆಫೀಸ್ಗೆ 152 ಅರ್ಜಿಗಳು ಬರ್ತದೆ ಸರ್. ಆದ್ರೂ ಸಹಿತ ಅವರು ಹಗಲು ರಾತ್ರಿ ರಜೆ ದಿವಸ ಕೆಲಸ ಮಾಡಿದ್ರು ಸರ್. ಬಟ್ ಆದಷ್ಟು ನಾವು ಪ್ರಯತ್ನ ಮಾಡ್ತಾರೆ ಸರ್. ಸರ್ಕಾರದ ಸಹಿತ ಎಕ್ಸ್ಟ್ರಾ ಡಾಟಾ ಎಂಟ್ರಿ ಕೊಡಲಿಕ್ಕೆ ಸಹಿತ ಒಂದು ಪ್ರಸ್ತಾವ ಸಲ್ಲಿಸಿದ್ರು ಸರ್. ಅಲ್ಲ ಸರ್, ಈ ಖಾತೆ ಸರ್ ಇವರು 15 ದಿವಸ 20 ದಿವಸ 2-3 ತಿಂಗಳ ಹೆಣ್ಮಕ್ಳು ತಿರುಗಾಡ್ತಾರೆ ಸರ್. ನಮಗೆ ಈಗ ಬೇಕಾದ್ರೆ ಹೊರಗಡೆ ಬಂದಿದ್ದಾರೆ ಸರ್. ಈ ಖಾತೆ ಸಲುವಾಗಿ ಇದ್ದ ಸರ್ ಹೇಳ್ತಾರೆ ಯಾವುದೂ ಸರಿ ಇಲ್ಲ ಸರ್ ಈ ಖಾತೆ ಬಗ್ಗೆ. ಇದು ಈ ಖಾತೆ ಸ್ಟಾಪ್ ಇಲ್ಲ ನಾವು ಸ್ಟಾಪ್ ಈ ಖಾತೆ A ಖಾತೆ ಬರುತ್ತೆ ಸರ್, B ಖಾತೆ ಬರುತ್ತೆ. ಈ ಖಾತೆನ ಬಿ ಖಾತೆ ನಾವು ಹೇಳ್ತಾರೆ. A ಮತ್ತು B ಎರಡು ಬರ್ತದೆ ಸರ್. ಹೌದು ಸರ್. ಬಟ್ ಈ ಖಾತೆ ಕೊಡಕ್ಕೆ ಏನ್ ಸಮಸ್ಯೆ? ಸರ್ ಕೊಡ್ತಾರೆ ಸರ್. 3 ತಿಂಗಳು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಕೊಡ್ತಾ ಇದ್ದೀವಿ ಅಂತಂದ್ರೆ ಸರ್ ಅಂದ್ರೆ ನಮ್ಮ ಟೋಟಲಿ ನಾವು ಮಾತಾಡ್ತೀನಿ. ಆಯ್ತು ಎಲ್ಲ ಒಂದೇ ಸರಿ ಕೇಳೋಣ. ಇನ್ನಾದ್ರೆ ಇವರು ಯಾರು ಕೆಲಸ ಕಮಿಷನರ್ ಮಾಡ್ತಾ ಇಲ್ಲ ಸರ್. ಸಿಬ್ಬಂದಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ತಾರತಮ್ಯ ಅಂತ ಅವ್ರು ಕೆಲಸ ಕೊಡ್ತಾರೆ, ನಮ್ಗೆ ಏನಿಲ್ಲ ಕೆಲಸ ಮಾಡಿದ್ರೆ ಹಾಕಲ್ಲ ಸರ್, ಕೆಲಸ ಹಾಕೊಡಲ್ಲ. ವಾರ್ಡ್ ಇರಲ್ಲ. ಅದಕ್ಕೆ ನಾಮಿನೇಟೆಡ್ ಸರ್ವಿಸ್ಗೆ ವಾರ್ಡ್ ಇರಲ್ವಲ್ಲ, ಏನ್ ಮಾಡೋದು? ಸರ್ ಯಾವ ಜನರಲ್ ಆಗಿ ತಗೋಬೇಕು. ಇಡೀ ಬಿಜಾಪುರ ನಿಮ್ದೆ ಸರ್ ಈಗ ನಾವು ಇರತಕ್ಕಂಥ ವಾರ್ಡ್ದಾಗ ಏನಾದ್ರು ಕೆಲಸ ಇತ್ತು ಮಾಡಿದ್ರೆ ಮಾಡಿಲ್ಲ ಸರ್. ನಾಮಿನೇಟೆಡ್ ಸದಸ್ಯರಿಗೆ ನೀವು ಅನುದಾನ ಎಷ್ಟು ಏನಂದ್ರೆ ಎಷ್ಟು ಸಿಗ್ತದೆ ಅಷ್ಟು ಕೊಡ್ತಾರೆ. ಮೋಸ್ಟ್ಲಿ ಏನ್ ಕೊಡಕ್ಕಿಲ್ಲ ಅನುದಾನ ಇಲ್ವಾ? ಸರ್ ಅಂದ್ರೆ ಯಾವುದಿಲ್ಲ ಸರ್. ಈಗ ನಾವು ಯಾವ್ದು ವಾರ್ಡ್ ಮಾಡಿದ್ರೆ ಸ್ವಲ್ಪ ವಾರ್ಡ್ ಸದಸ್ಯರು ಗೌರವ ತರಬೇಕು ಸರ್. ಆಮೇಲೆ ಅವ್ರಿಗೆ ಸ್ವಲ್ಪ LED ಲೈಟ್ಸ್ ಏನೋ ಜನರಲ್ ಕೊಡ್ತಾರೆ ಸರ್. ಜನರಲ್ ಕೊಡ್ಬೇಕು ನೀವು. ಅವ್ರಿಗೆ ಏನು
ನಾಮಿನೇಟೆಡ್ ಕಾರ್ಪೊರೇಟರ್ಸ್ Yes, sir. ಸ್ವಲ್ಪ ದುಡ್ಡು ಕೊಡೋದು ಮತ್ತೆ ಅವ್ರನ್ನ ನಾಮಿನೇಟ್ ಮಾಡಿ ಪ್ರಯೋಜನ ಏನಿಲ್ಲ. ಸ್ವಲ್ಪ ಅವ್ರಿಗೂ ದುಡ್ಡು ಕೊಡ್ಬೇಕಲ್ಲಪ್ಪ. ಯಾವ್ದಾರ ವಾರ್ಡ್ ಹಾಕ್ತೀವಿ ಅವ್ರು ಹಾಕೋಬೋದು. ಲೈಟ್ಸ್ Lights ಎಲ್ಲ ಕೊಡ್ತೀವಿ sir. ಕ್ಯಾಮ್ರಾ ಲೈಟು 5 ತನಕ ಲೈಟ್ಸ್ ಕೊಟ್ಟಿವಿ ಸರ್. ಕ್ಯಾಮ್ರಾಸು. ಆಮೇಲೆ ನಮಸ್ಕಾರ ಸರ್. 5 ಮಂದಿಗೆ ನಮ್ಮನೆ ಯಾವುದು सर हमारे वार्ड में एक भी काम नहीं हुआ। आप प्लीज एक बार आकर वहाँ देखो, एक भी कुछ भी काम नहीं हुआ। ಅಭಿ ಇವಾಗ ದುಡ್ಡು ಕೊಟ್ಟಿದ್ದೀನಿ ಟೆಂಡರಾಗಿ ಎಲ್ಲ ವಾರ್ಡ್ಗೂ ಹಾಕಿದ್ದೀನಿ ದುಡ್ಡು. ಮಾಡಿ ಅವರೇ ಮಾತಾಡ್ತಾರೆ. ಮಾತಾಡಿ ಹೇಳಮ್ಮ, ನೀನು ಹೇಳಿ, ನೀವು ಹೇಳಿ ಹೇಳಿ. इतने दिन में एक भी काम नहीं हुआ हमारे वार्ड में। ಯಾಕ್ರೆ ಇಷ್ಟು ದಿನ ಕಾರ್ಪೊರೇಷನ್ ದುಡ್ಡು ಬಂದಿಲ್ಲ बोले सबको ಮತ್ತೆ ದುಡ್ಡು ಬಂದಿಲ್ಲ ಅಂತಾರೆ. ಸರ್ 15% ಜನರಲ್ ಕೊಟ್ಟು ಸುಮಾರು 70-80 ಅಮೌಂಟ್ ಆಗಿದೆ ಸರ್. ಈ ಮಂಡ್ಯ ನಗರ ಇದು ಮಾತ್ರ ನಗರ ಪರಿಷತ್ ಸಹಿತ ಅಮೌಂಟ್ ಇಟ್ಕೊಂಡು ಸರ್. MGA 35 ಇಟ್ಟು ಅಂದ್ರೆ 4 ಕೋಟಿ ಬರ್ತದೆ ಅವರೇ ಹೌದು ಸರ್. ಒಂದೊಂದು ವಾರ್ಡ್ಗೆ ಹಾಕಿದ್ದೇನೆ ಅವ್ರಿಗೂ ಹಾಕೊಂಡಿದ್ದೀವಿ ಸರ್. ಹಾಕಿದ್ದಾರೆ. आरटीआई बोले ಇಲ್ಲ आरटीआई को पूछे ಇದು ನಿಮ್ಗೆ ಆಗ್ತಾರೆ. ನಾನೇ ಕೊಟ್ಟಿದ್ದೀನಿ ನಮ್ಮ ದುಡ್ಡು 115 crores ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಹೇಳಿ ಎಲ್ಲ ಈಕ್ವಲ್ ಆಗಿ ಹಂಚಿಸಿದ್ದೀನಿ ಎಲ್ಲ ವಾರ್ಡ್ಗೆ. ಎಷ್ಟು ಅಮೌಂಟ್ ಇತ್ತು ನಮ್ಮ ವಾರ್ಡ್ ನಾನೇ ಕೊಡ್ತಾ ಇದ್ದೀನಲ್ಲ ಬಿಡ್ರಿ. ಸರ್ ನಾಳೆ ಒಂದೇ ಪ್ಲೀಸ್ ಸರ್ ಒಂದೇ ಮಾಡಿ ಸರ್ ನಾ 2 ತಿಂಗಳ ಸರ್ ಅಲ್ಲಿ ಒಳಗೆ ಕೇಳಿದ್ದೀನಿ ನಮ್ಮ ವಾರ್ಡ್ ಒಳಗೆ ಎಷ್ಟು ನೀವು ಇನ್ನಾತರ ಫಂಡ್ ಆಗಿದ್ರೆ ನಾವು ಉತ್ತರ ಕೊಟ್ಟರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳ್ಬೇಕಾಗಿತ್ತು MD ಸಾಹೇಬ್ರಿಗೆ. ಅವ್ರಿಗೆ ಯಾಕೆ ಸಾಹೇಬ್ ಕಮಿಷನ್ ಅವರೇ ಕೇಳಿಸ್ಕೊಳ್ಳಿ ನಾವು 10 ಸಲ ರಿಕ್ವೆಸ್ಟ್ ಮಾಡಿದ್ರೆ ಒಂದು ಫಂಡ್ ಆಗ್ತಾರೆ ನಮ್ಮ ಕೇಳಿಸ್ಕೊಳ್ಳಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೇಳಿಸ್ತಾರೆ. DC ಅವರ ಅಧ್ಯಕ್ಷತೆ ಅದಕ್ಕೆ ಅದನ್ನ DC ಮಾಡಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿ ನನಗೆ ಕಳಿಸ್ತಾರೆ ಸರ್ಕಾರಕ್ಕೆ. ಈಗ 15 ದಿನ ನಿಮ್ಗೆ ದುಡ್ಡು ಬರ್ತೈತೆ ಟೆಂಡರ್ ಕರೀತಾರೆ. ಸರ್ ಈ ಪರಿಸ್ಥಿತಿ ಮುಂದೆ ಆಗ್ತೀವಿ ಸರ್ ಮುಂದೆ ಮಾಡೋಣ. ಇದಕ್ಕಿಂತ ಮೊದಲು ನಾವು 10 ಸಲ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವಾರ್ಡ್ ಒಳಗೆ ಫಂಡ್ ಹಾಕ್ತಾ ಇಲ್ಲ. ಆಯ್ತು ಬಿಡಿ. ಈಗ ಮುಂಚೆ ಯಾವುದೇ ಸರ್ಕಾರ ಕೊಡ್ದಷ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಫಸ್ಟ್ ಟೈಮ್ ಒಂದೊಂದು ಜಿಲ್ಲೆ ಮಹಾನಗರ ಪಾಲಿಕೆ 200 ಕೋಟಿ ಕೊಟ್ಟಿದ್ದ ದುಡ್ಡು ಈಗ ಮಾಡೋಣ ಬಿಡಿ, ಮಾಡ್ತಾರೆ ದುಡ್ಡು. ನೆಕ್ಸ್ಟ್ ಯಾವ್ದಾದ್ರೆ ಹೇಳಿ. ನೆಕ್ಸ್ಟ್ ಸರ್ ಇಲ್ಲ ಹಾ ಹೇಳಪ್ಪ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಸ್ತಾವನೆ ಅಪ್ರೂವ್ ಮಾಡಿ 150 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅಡಿಷನಲ್ ಕೇಳ್ತಾ ಇದ್ದೀರಾ? ಎರಡನೇ ಸಲ ಈಗ ನಮ್ಮಲ್ಲಿ ಬಿಜಾಪುರದಾಗ ಬಹಳಷ್ಟು ಕಂಟಿಸ್ಟಲ್ ಬಿಲ್ಡಿಂಗ್ಗಳು ಕಟ್ಟಾಗ್ತಿದೆ. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇತರೆ ಜಾಗಗಳು ನಾವೇನಿದ್ರೆ FIR ರೇಷಿಯೋ ಹೆಚ್ಚಿಗದ, ನಮ್ಮಲ್ಲಿ ಕಡಿಮೆ ಅದ. ಅದರಿಂದ ನಮ್ಮ ಮುನ್ಸಿಪಾಲಿಟಿ ಟ್ಯಾಕ್ಸ್ ಕಡಿಮೆ ಬರ್ತದೆ. ಅದಕ್ಕೆ BDM ಕಮ್ಮಿ ನಮ್ಮ ಮಹಾನಗರ ಪಾಲಿಕೆ ಕೂಡಿ ಅದು FIR ಜಾಸ್ತಿ ಮಾಡಿ ಜಾಸ್ತಿ ಮಾಡ್ಬೇಕು ಸರ್. ಬರ್ಕೊಂಡ್ರೆ ಇವರು ಅದು ಪ್ರಾಧಿಕಾರ ಬಂದಿತ್ತು. ನಮ್ಮಲ್ಲಿ ನಾನೇ ಮಾತಾಡ್ತೀನಿ ಇವಾಗ. ಈಗ ರೂಲಿಂಗ್ ಮೈಸೂರು ನಮ್ಮ ಅಲ್ಲ 70 ನಾನು ಹೇಳ್ತೀನಿ, ಒಂದು ನಿಮಿಷ ಹೇಳ್ಕೊಡ್ತೀನಿ. ಈಗ ಬಿಜಾಪುರ ಪ್ರೈವೇಟ್ 60 ಕೋಟಿ ಕೊಡ್ತಾರೆ. ನಮ್ದು ಪ್ರೈವೇಟ್ ಮಾಡೋದು ಪ್ರಾಧಿಕಾರ ಮಾಡೋದು ಬಹಳಷ್ಟು ವ್ಯತ್ಯಾಸ ಇದೆ. ನಾನು ಹೇಳ್ತೀನಿ ಈಗ ಹೇಳ್ತೀನಿ. ಈಗ ಈ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ಯಲ್ಲಮ್ಮ 3% ಅಕಾರ್ಡಿಂಗ್ ಟು ದಿ SR ವ್ಯಾಲ್ಯೂ. SR ವ್ಯಾಲ್ಯೂ ಮಾಡಿದ್ಯಾ? ಮಾಡಿದ್ಯಾ? ಇದು 17% ಆಗಿದ್ದು ಇದು ಬರೀ 2 ತಿಂಗಳಿಗೆ ಏನು ಟ್ಯಾಕ್ಸ್ ಕಲೆಕ್ಷನ್? 100% ಆಗಬೇಕು ಮತ್ತೆ. ಏನು ನೆಕ್ಸ್ಟ್ ಮಾರ್ಚ್ ಒಳಗಡೆ ಪರವಾನಗಿ ನೀರಿನ ದರ ಇದು ಗೊತ್ತಾಯ್ತಾ? ಎಲ್ಲ ಕಲೆಕ್ಷನ್ ಆಗ್ತದೆ ದುಡ್ಡು. ಕಲೆಕ್ಷನ್ಸ್ ಇದೆ ಎಲ್ಲಾನು. ಎಲ್ಲ ಮನೆಯಲ್ಲಿ ಹೌಸ್ ಹೋಲ್ಡ್ ಕಲೆಕ್ಷನ್ಸ್ ಇದೆ. ಮತ್ತೆ ಉಳಿದಿದ್ದೇನು ಮಾಡಿದ್ರಿ? ಅವೆಲ್ಲ ಮಾಡಬೇಕು. ಮಹಾನಗರ ಪಾಲಿಕೆಯಲ್ಲಿ ಎಷ್ಟೈತೆ ದುಡ್ಡು? ಎಷ್ಟೈತೆ ದುಡ್ಡು? 40 ಕೋಟಿ ಇದೆಯಾ? ಸಂಬಳಕ್ಕೆಲ್ಲ ಅದೇ ಆಗ್ತದ? ಏನು ಅದನ್ನೇ ಸಂಬಳ ಕೊಡೋದು? ಎಲ್ಲ ಅದಕ್ಕೆ ಸರೋಗ್ತದ ಏನೋ ಉಳಿತೈತೆ? ಟೋಟಲಿ ಕರ್ನಾಟಕ ಸ್ಟೇಟ್ ಆಗಿದ್ದು ನಾವು ಬಿಜಾಪುರದಲ್ಲಿ ಅವು ಎಷ್ಟು ನಾವು ಬಯಲು ಜಾಗ ನಾವು ಮೊದಲು ಈಗಾಗಲೇ ಇಷ್ಟದ ನಮ್ಮಲ್ಲಿ ಅವು ಫಿನಿಶಿಂಗ್ ಹಾಕೋದು ಏನಾದ್ರು ವ್ಯವಸ್ಥೆ ಮಾಡೋದು ಮಾಡಿ ಸರ್. ನಾವು ಮಹಾನಗರ ಪಾಲಿಕೆ ಜಾಗೇನೆ ಆಸ್ತಿನೇ ಅದಾವ, ಅವು ಹಾಗೆ ಬಿದ್ದಾವು. ಈಗ ಬಹಳಷ್ಟು ಆಸ್ತಿ ಕಿಮ್ಮತ್ತಾಗ್ಯಾವ. ಅವ್ರ ಜೊತೆ ನಮ್ಮಲ್ಲಿ ಬೇಲಿ ಹಾಕಿ ತಂತಿ ಬೇಲಿ ಹಾಕಿ
ಹಂಗಾಗಿ ಇದು ಮಾಡೋದು 50% ಜಾಗಗಳು ಹಾಗೆ ಕಾಂಪೌಂಡ್ ಆಗ್ತದೆ ಅಂತಂದ್ರೆ ಟಿಸಿ ಪ್ರಪೋಸಲ್ ತಗೊಂಡು ರೆಡಿ ಮಾಡಿ ಸರ್ ಮೊದಲು ಎನ್ಕ್ರೋಚ್ಮೆಂಟ್ ನಾನು ಹೇಳ್ತೀನಿ ಬಿಡಿ ಈಗ ಸರ್ ಈಗ ಒಂದೇ ಸರ್ ಒಂದೇ ಬಿಜಾಪುರ ಸರ್ ಒಂದೇ ನಿಮಿಷ ಮುಗಿಸಿ ಸರ್ ಬಿಜಾಪುರ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಇವತ್ತು ಈ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸ್ಥಳೀಯ ಶಾಸಕರಾದ ವಿಠಲ್ ಅವರ, ಇನ್ನೊಬ್ಬ ಮೇಲ್ಮನೆಯ ಸದಸ್ಯರಾದ ಸುನಿಲ್ ಅವರು ಹಾಗೂ ಪ್ರಾಧಿಕಾರದ ಅಧ್ಯಕ್ಷ ಮೇಯರ್ ಇದ್ದಾರೆ. ಸರ್ ಈಗ ಡಿಸಿ ಸರ್ ಆಳಬೇಕಲ್ಲ ಡಿಸಿ ಸರ್ ಅವಶ್ಯಕತೆ ಸರ್ ಡಿಸಿ ಸರ್ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ನಮ್ಮ ಜಿಲ್ಲಾಧಿಕಾರಿಗಳು ಗೋಪಾಲನವರ ಹಾಗೂ ಎಲ್ಲ ನನ್ನ ಸರ್ಕಾರದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಎಲ್ಲ ಅಧಿಕಾರಿಗಳ ಮಹಾನಗರ ಪಾಲಿಕೆಯ ಎಲ್ಲ ಪಕ್ಷದ ಸದಸ್ಯರು. ಮತ್ತು ನಾನು ಲೇಟ್ ಆಗ್ತದೆ ಟೈಮು ಮಿಸ್ ಆಯ್ತು ಅನಿಸ್ತದೆ. ಇವತ್ತು ತಡವಾಗಿ ಬಂದಿದ್ದಕ್ಕೆ ನಾನು ಮೊದಲನೇದಾಗಿ ನೀವು ಕ್ಷಮೆ ಕೇಳ್ತಾ ಇದ್ದೀನಿ. 3 ಕಾರ್ಯಕ್ರಮ ಮುಗಿಸಿ ಬರೋದಕ್ಕೆ ತಡ ಆಯಿತು, ಸುಮಾರು 1.5 ಗಂಟೆಗಳ ತಡ ಆಗಿದೆ. ಬಿಜಾಪುರ ಅನ್ನೋದು ಇಡೀ ರಾಜ್ಯದಲ್ಲಿ ಅತ್ಯಂತ ಮಹತ್ವವಾದ ಒಂದು ನಗರ. ಪುರಾತನ ಕಾಲದಿಂದ ಅಧಿಶಾಹಿ ನಡೀತಾ ಇದೆ. ಅಧಿಶಾಹಿಗಳು ಆಳ್ವಿಕೆ ಹೈದರಾಬಾದ್ ಸ್ಮಾರಕಗಳಿದ್ದು ಅಲ್ಲಿ ಆಳ್ವಿಕೆ ಆಗ್ತಾ ಇದ್ದು ಅಧಿಶಾಹಿ ಸಾಮ್ರಾಜ್ಯದ ಅದಕ್ಕಿಂತ ಹೆಚ್ಚಿನದಾಗಿ ಕಾಯಕ ಯೋಗಿ ಬಸವಣ್ಣನವರ ನಾಡು. ಇವತ್ತು ಇಂಥ ಪುಣ್ಯವಾದ ನಾಡಿನಲ್ಲಿ, ಪುಣ್ಯವಾದ ಜಾಗದಲ್ಲಿ ನೀವು ನಾವು ಎಲ್ಲ ಇರುವಂಥದ್ದೇ ನಮಗೆ ಹೆಮ್ಮೆ ತರಬೇಕಾದ ವಿಚಾರ. ಇವತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನೀವು ಬೆಳಕು ಚೆಲ್ಲಿದ್ದೀರಿ. ನಾನೆಲ್ಲ ಮಾನ್ಯ ನಗರ ಪಾಲಿಕೆ ಸದಸ್ಯರಲ್ಲಿ ಮಾಡ್ತಾ ಇರೋದು ನಮಗೆ ಇಷ್ಟೇನೆ. ಈ ಮುಂಚಿನ ದಿವಸಗಳಲ್ಲಿ ಯಾವುದೇ ಸರ್ಕಾರ ಕೊಡದೇ ಇರೋಷ್ಟು ಹಣ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರತಿ ಮಹಾನಗರ ಪಾಲಿಕೆಗೆ 200 ಕೋಟಿ ರೂಪಾಯಿ, ಅದರ ಪ್ರಕಾರ 10 ಮಹಾನಗರ ಪಾಲಿಕೆಗಳಿಗೆ 2,000 ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿದೆ. ಈಗಾಗಲೇ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಮತ್ತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಎಂ.ಬಿ. ಪಾಟೀಲ್ ನೇತೃತ್ವದಲ್ಲಿ ಈಗಾಗಲೇ ಸರ್ಕಾರ ಬಂದಿದೆ. ಎಷ್ಟು ದಿನ ಆಗ್ತದೆ ಏನಪ್ಪಾ ಕಮಿಷನರ್, ಎಷ್ಟು ದಿನ ಆಗ್ತದೆ? ವಾರ 15 ದಿನನೇ ಇಟ್ಕೊಂಡಿದ್ದೆ. 15 ದಿನಕ್ಕೆ ಕೆಳಗಡೆ ಅಥವಾ ಆದ್ಮೇಲೆ DC ಒಳಗೆ 1 ತಿಂಗಳು, ಮ್ಯಾಕ್ಸಿಮಮ್ ಒಂದು 2 ತಿಂಗಳೊಳಗಡೆ ಇಲ್ಲಿ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಆವರೇಜ್ 4 ಕೋಟಿ ರೂಪಾಯಿ ಒಂದು ವಾರ್ಡ್ಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿ. ಮತ್ತೆ ಇದಕ್ಕೆ ಜೊತೆಯಾಗಿ ಅಡಿಷನಲ್ ಫಂಡ್ ಏನಾದರೂ ಬೇಕಾದ್ರೂ ಈಗಾಗಲೇ ಎಂ.ಬಿ. ಪಾಟೀಲ್ ಸಾಹೇಬ್ ಹೇಳಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮುಂದಿನ ದಿವಸಗಳಲ್ಲಿ ಮತ್ತೆ ನಿಮಗೆ ಅದ್ರ ಜೊತೆಯಲ್ಲಿ ಅಡಿಷನಲ್ ಫಂಡ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಕಟ್ಕೊಂಡವರು. ಯಾವತ್ತೂ ಯಾವುದೇ ಮಹಾನಗರ ಪಾಲಿಕೆಗಳಿಗೆ 200 ಕೋಟಿ ರೂಪಾಯಿ ಸಿಕ್ಕಿಲ್ಲ, ಪ್ರಥಮ ಬಾರಿಗೆ ಸಿಕ್ಕಿದೆ. ಅದರಿಂದ ನಾನು ನೆಕ್ಸ್ಟ್ ಏನಾದರೂ ಇಲ್ಲಿ ಪ್ರೋಗ್ರಾಮ್ ಬರೋದಕ್ಕೆ ಒಂದು 70% ಕೆಲಸ ಆಗುತ್ತೆ ಅಂತ ಮಾಡಿದ್ದಾರೆ. DC ಅವರು ಇರ್ತಾರೆ, ನಿಮ್ಮ ಕಮಿಷನರ್ ಇದ್ದಾರೆ, ಮತ್ತು MLA, MLC ಮತ್ತೆ ನಮ್ಮ ಪ್ರಾಧಿಕಾರ ಎಲ್ಲರೂ ಸೇರಿ ಈ ಕೆಲಸಗಳನ್ನು ಮಾಡಬೇಕು. ಇದಕ್ಕೆ ಕಾರ್ಪೊರೇಟರ್ಗಳು ನೀವೆಲ್ಲರೂ ನಿಮ್ಮ ಸಹಕಾರ ಅತ್ಯವಶ್ಯಕ. ಮತ್ತೆ ಆ ಕಾರ್ಪೊರೇಟರ್ ಜಾಸ್ತಿ, ಈ ಕಾರ್ಪೊರೇಟರ್ ಜಾಸ್ತಿ ಅಂತ ಏನು ತಾರತಮ್ಯ ಮಾಡಬಾರ್ದು. ನಾನು ಇಷ್ಟೊಂದು ಹೇಳ್ತೇನೆ.
ಅದ್ರ ಜೊತೆಯಲ್ಲಿ ನೀವೀಗ ಒಂದಷ್ಟು ಹಣವನ್ನ ನಾಮಿನೇಟೆಡ್ ಕಾಂಟ್ರಾಕ್ಟರ್ಸ್ ಬಿಜಾಪುರಕ್ಕೆ ಕೂಡ ದುಡ್ಡು ಬೆಂಗಳೂರು ಕೊಡಕ್ಕಾಗ್ತದೆ ಬಂದು ಅವರು ಸ್ಯಾಂಕ್ಷನ್ ಮಾಡಿಬಿಟ್ಟು ಅವ್ರನ್ನು ಲೈಟು ಕ್ಯಾಮ್ರಾನ ಕೊಡ್ತಾರೆ. ಭಾಳ ದುಡ್ಡಲ್ಲ ನಮಗೆ ಏನೋ ಒಂದಷ್ಟು ಕಂಡು ಅವ್ರನ್ನು ನೀವು ಇದನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಸ್ತೀನಿ. ಮತ್ತೆ ಸರ್ಕಾರಿ ಜಾಗಗಳು ಕೂಡಲೇ ಅದನ್ನ ಕಾಂಪೌಂಡ್ ನೀವೀಗ ಈ ಸಂರಕ್ಷಣೆಗೆ ದುಡ್ಡು ಇಟ್ಟಿದ್ದೀರಾ ಈ 150 ಕೋಟಿಗೆ? ಫೈನಾನ್ಸಲ್ಲಿ ಒಂದೇ ಒಂದು ಅಡಿ ಯಾವ್ದಾದ್ರೂ ಸರ್ಕಾರಿ ಜಾಗ ಖಾಸಗಿ ವಶಕ್ಕೆ ಹೋದ್ರೆ ನಿಮ್ಮ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋತೀನಿ. ದಯವಿಟ್ಟು ಇದನ್ನ ತಲೆಗಿಟ್ಕೊಳ್ಳಿ. ಡೆಪ್ಟಿ ಕಮಿಷನರ್ ಅವರು ಸಹ ಇದನ್ನ ಒಂದು ನೀವೇ ರಿವ್ಯೂ ಮಾಡಬೇಕು. ಡಿಸಿ ಅವರ ಕಾರ್ಪೊರೇಷನ್ ವಶದಲ್ಲಿರುವಂತದ್ದು, ಪ್ರಾಧಿಕಾರದ ವಶದಲ್ಲಿರುವಂತದ್ದು ಒಂದೇ ಒಂದು ಅಡಿ ಜಾಗ ಯಾರಾದ್ರೂ ಎನ್ಕ್ರೋಚ್ ಮಾಡಿದ್ರೆ ಎನ್ಕ್ರೋಚ್ ಅವ್ರ ಮೇಲೂ ಮಾಡಿರೋರ್ ಮೇಲೂ ಕ್ರಿಮಿನಲ್ ಕೇಸ್ ಆಗ್ತದೆ. ಮತ್ತೆ ಯಾರಾದ್ರೂ ಸಪೋರ್ಟ್ ಮಾಡಿ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸದೆ ಅವ್ರಿಗೇನೆ ಬಿಟ್ಕೊಟ್ಟು ಪಕ್ಷದಲ್ಲಿ ಅಧಿಕಾರಿಗಳು ನಮ್ಮ ಕ್ರಿಮಿನಲ್ ಆಕ್ಷನ್ ತಗೋತಾರೆ. ಕಸ್ಟಮೈಸ್ ಮಾಡ್ತೀವಿ, ಹೇಳಕ್ಕಾಗಲ್ಲ. ಇದನ್ನ ತಾವು ದಯವಿಟ್ಟು ಅಧಿಕಾರಿಗಳೆಲ್ಲರೂ ಫಾಲೋ ಮಾಡಬೇಕು. ಮತ್ತೆ ಪೂರ್ವಕವಾಗಿ ಏನಾದ್ರು ಅಂದಾಜು ಪಟ್ಟಿಗಳಿದ್ದಾವೆ, ಎಷ್ಟೆಷ್ಟು ಆಗ್ತದೆ ಅನ್ನೋದು ಮುಂದಿನ ದಿವಸಗಳಲ್ಲಿ ಕಳಿಸ್ಕೊಡಿ. ಮ್ಯಾಕ್ಸಿಮಮ್ ದುಡ್ಡು ಕೊಡುವಂತ ಭರವಸೆನೂ ಒಂದಷ್ಟು ದುಡ್ಡು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ರಸ್ತೆಗಳೆಲ್ಲ ಚೆನ್ನಾಗಿ ಪರವಾಗಿಲ್ಲ. ನಾನು ಬಂದು ಗೊತ್ತಿಲ್ಲ, ನಾನು ಒಳಗಡೆ ಹೋಗಿದ್ದೆ ಅಥವಾ ಔಟ್ಸ್ಕಟ್ಸ್ ಒಳಗಡೆ ಎಲ್ಲ ರಸ್ತೆಗಳು ಚರಂಡಿಗಳು ಆರೋಗ್ಯ ಕರೆಕ್ಟ್ ಆಗಿರ್ಬೇಕು. ಏನಪ್ಪ ಕಮಿಷನರ್ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಟ್ಯಾಕ್ಸಸ್ ಕರೆಕ್ಟ್ ಮಾಡಬೇಕು. ಟ್ಯಾಕ್ಸಸ್ ಮತ್ತೆ ಬ್ಯಾಲೆನ್ಸ್ ಇಟ್ಕೊಂಡು ಮತ್ತೆ ನೀನು ಸಂಬಳ ಕೊಡೋದು ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇದೆಲ್ಲ ಮಾಡಿದ್ದೀರಾ? ಈ MRF ಮುಂಚೆನೆ ಮಾಡಿದ್ಯಾ? ಇದು ಕಟ್ಟಿದ್ದೀರಾ? ಮತ್ತೆ ಟಾಯ್ಲೆಟ್ಸ್ ಎಲ್ಲ ಇಡೀ ನಗರದಲ್ಲೆಲ್ಲ ಇದೆಯಾ? ಹೊಸ ಸ್ಕೀಮ್ ಅಲ್ಲಿ ಏನಾದ್ರು ಮಾಡಿದ್ದೀರಾ? ಎಲ್ಲ ಕಡೆ ಟಾಯ್ಲೆಟ್ಸ್ ಎಲ್ಲ ಅವಶ್ಯಕತೆ ಇದೆ, ಅಲ್ಲಿ ಅವಶ್ಯಕತೆ ಅತ್ಯವಶ್ಯಕತೆ ಇದೆ, ಅದನ್ನು ಮಾಡಿ. ಮತ್ತೆ ಪ್ರಾಧಿಕಾರದಲ್ಲಿ ಹೇಳ್ತಾ ಇರುವಂತದ್ದು ನೋಡಪ್ಪ, ಪ್ರಾಧಿಕಾರ ಕಮಿಷನರ್ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಅನ್ನೋದು ಪ್ರೈವೇಟ್ ಏಜೆನ್ಸಿ ಅಲ್ಲ. ನಮ್ದು ಪ್ರೈವೇಟ್ ಯಾರು ಲೇಔಟ್ ಮಾಡ್ತಾರೆ ಅವ್ರ ಲೈಸೆನ್ಸ್ ಕೂಡ ಏಜೆನ್ಸಿ ಆದ್ರೆ ಬೆಲೆನೇ ಇರಲ್ಲ ಇಲ್ಲಿ. ಮತ್ತೆ ಸರ್ಕಾರ ಪ್ರಾಧಿಕಾರ ಏನಕ್ಕೆ ಹಂಗಾದ್ರೆ? ಈವರೆಗೂ ಒಂದೇ ಒಂದು ಲೇಔಟ್ ಮಾಡಿಲ್ಲ ಅಂತ ಹೇಳಿ ಸುನಿಲ್ ಹೇಳ್ತಾರೆ. 20 ವರ್ಷ ಆಯ್ತು ಕೊಟ್ರೆ 10 ವರ್ಷದಿಂದ ಏನ್ ಮಾಡ್ತೀವಿ ಆಫೀಸ್? ಏನಕ್ಕೆ ಬೇಕು ನಿಮ್ಮ ಆಫೀಸ್? ಏನಕ್ಕೆ ಬೇಕು? ಎಷ್ಟು ದುಡ್ಡಿದೆ ನಿಮ್ ಪ್ರಾಧಿಕಾರದ್ದು? 124 ಕೋಟಿ. 124 ಕೋಟಿ ಅಂತ ಬಡ್ಡಿ ತಗೋತಾ ಇದ್ದೀರಾ ಅದನ್ನ ಅಧಿಕಾರಕ್ಕೆ? ವಾಟ್ ಆರ್ ಡೂಯಿಂಗ್ ಸರ್? ಕೂಡಲೇ ನಾಳೆಯಿಂದ ಹೋಗಿ 50 ಕೊಡಕ್ ಬರಲ್ಲ. ಫಂಡ್ ಮಂದಿ ಫಂಡ್ ಒನ್ ಫಂಡ್ ಟೂನ ಫಂಡ್ ಒಂದರಲ್ಲಿ ಎಷ್ಟಿದೆ, 2ರಲ್ಲಿ ಎಷ್ಟಿದೆ? ಕೆರೆ ಅಭಿವೃದ್ಧಿಗೆ ಎಷ್ಟಿದೆ? ಕೆರೆ ಅಭಿವೃದ್ಧಿ 12 ಕೋಟಿ ಇದೆ. ಕೆರೆ ಅಭಿವೃದ್ಧಿಗೆ MLA ಕರ್ಕೊಂಡು MLC ಕರ್ಕೊಂಡು ಯಾವ ಕೆರೆ ಅಭಿವೃದ್ಧಿ ಮಾಡಬೇಕು ಇಮಿಡಿಯೇಟ್ ಒಂದು ವಾರದಲ್ಲಿ 10 ದಿನದಲ್ಲಿ ನಮಗೆ ಇಂಜಿನಿಯರ್ ಇದ್ದಾರೆ ನಿಮ್ಮಲ್ಲಿ ಇದಾದ್ರೆ ಡಿಸಿ ಅವ್ರಿಗೆ ಕಾರ್ಪೊರೇಷನ್ ಯಾವ್ದಾದ್ರು ಇಂಜಿನಿಯರ್ ಡಿಪೋಟ್ ಮಾಡಿ ಅವ್ರಿಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೆರೆಗಳು ಅದು ಪುನಶ್ಚೇತನಕ್ಕೆ ಆದ್ರೂ ಟೆಸ್ಟ್ ಮಾಡಬೇಕು. ಫಂಡ್ ಒಂದರಲ್ಲಿ ಲೇಔಟ್ ಮಾಡಕ್ಕೆ ಎಷ್ಟಿದೆ ದುಡ್ಡು? ಅಲ್ಲಿ 35 ಕ್ರೋರ್ಸ್ ಇದೆ. ಈ ಉಳಿದ ದುಡ್ಡೆಲ್ಲ ಯಾವುದು? ಜನರಲ್ ಫಂಡ್ ಅಲ್ಲಿ 46 ಅದೇನ್ ಮಾಡಿದೆ? ಅದು ಜನರಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮಾಸ್ಟರ್ ಪ್ಲಾನ್ ಸಲುವಾಗಿದೆ ಸರ್. ಮಾಸ್ಟರ್ ಪ್ಲಾನ್ ಅಷ್ಟು ದುಡ್ಡು ಬೇಕಾ? ಅದೇ ಸರ್, ಅದನ್ನ ಡೆವಲಪ್ಮೆಂಟ್ ಕೂಡ ಬರಲ್ವಾ ದುಡ್ಡು? ತಮ್ಮಿಂದ ಅನುಮತಿ ತಗೊಂಡು ಪ್ಲಾನ್ ಮಾಡಿ ಎಷ್ಟು MLA ಬರ್ತಾರೆ ಅದಕ್ಕೆ ಪ್ರಾಧಿಕಾರ? ನಮ್ಮಲ್ಲಿ 3 ಜನ. ಆ 3 ಜನಕ್ಕೂ 3 ಕರೆಕ್ಟ್ ಆಗಿ ಹಂಚ್ಕೊಂಡು ನನಗೆ ಪ್ರಪೋಸಲ್ ಕಳಿಸಿ. ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ದುಡ್ಡು ಇಟ್ಕೊಂಡು? ವಾಟ್ ಆರ್ ಡೂಯಿಂಗ್ ಸರ್? ಆಕ್ಷನ್ ಪ್ಲಾನ್ 34 ಕೋಟಿ ಏನ್ ಮಾಡ್ತೀರಾ? 40 ಕೋಟಿ ಏನ್ ಮಾಡ್ತೀರಾ? 3 MLA ಗ್ರಾಮಾಂತರಕ್ಕೂ ಬಂದದ ನಿಮ್ದು? ಅಲ್ಲಪ್ಪ, ಕಾರ್ಪೊರೇಷನ್ ಬಿಟ್ಟು ಹೊರಗಡೆನೂ ಬೇಕಾಗಲ್ಲ ನಿಮ್ಗೆ. ಅದಕ್ಕೂ ಯಾವ MLA ಕೇಳ್ಬಿಟ್ಟು ಅದನ್ನು ದುಡ್ಡು ಹಾಕಿ ಅದು ಖರ್ಚು ಮಾಡಿಸಿ ನೋಡ್ರೆ ಏನ್ ಮಾಡ್ತಾರೆ? ಡೆವಲಪ್ ಮಾಡಕ್ ಬರಲ್ಲ. ಅದು ಡೆವಲಪ್ಮೆಂಟ್ ದುಡ್ಡಿಗೆ ಬರಬೇಕು. ಕೆರೆ ಅಭಿವೃದ್ಧಿದು ಕೆರೆಗೆ ಮಾಡಬೇಕು. ಫಂಡ್ ಒಂದಿನದ್ದು ಫಸ್ಟ್ ಜಮೀನು ಲೇಔಟ್ ಮಾಡಕ್ಕೆ ಗುಡ್ಸಿ ಕೊಟ್ರೆ ಬರಲ್ಲ ಕೊಟ್ರೆ
ಕೇಳಿದ್ರೆ ಯಾವ ನೋಡ್ರಿ, ಸರ್ಕಾರ ಮಾಡೋದಕ್ಕೂ ಪ್ರೈವೇಟ್ ಅವ್ರು ಮಾಡೋದು ಬಹಳ ವ್ಯತ್ಯಾಸ ಇದೆ. ಈಗ ಹೊರಗಡೆ ಅವ್ರು ಮಾತ್ರ 23,000 ದುಡ್ಡು, ರಾಜಕಾರಣ ಮಾಡಿದ್ರೆ 21,000 ಬರೋದು. ಮೈಸೂರಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಎಲ್ಲ ಬೆಂಗಳೂರಲ್ಲಿ 40-60 60% ಸರ್ಕಾರಕ್ಕೆ, 40% ಮಾತ್ರ ರೈತರಿಗೆ, 55% ಒಂದು ಯಾರು ಬೇಕಾದ್ರೆ ಅಡ್ವಾನ್ಸ್ ಕಮಿಷನರ್ ಇವರೇ ಒಂದು ಅಡ್ವಾನ್ಸ್ ಕೊಟ್ಟಿದೆ ದುಡ್ಡು ಸರ್. ಅಡ್ವಾನ್ಸ್ ಹಿಂದೂ ಮಾಡಕ್ ಬರೋಲ್ಲ ಏನಿದೆಯೋ ಅದನ್ನೇ ನೋಡ್ರಿ, ನಾನು ಪಂಚಾಯತ್ ಮಾಡೋದ್ರಿಂದ ಮಾಡ್ರಿ ಎಷ್ಟೈತೆ ರೇಟ್ ಹೊರಗಡೆ 40 ಲಕ್ಷ ಸಿಗ್ತದೆ ಎಕರೆ ಮತ್ತೆ ತಗೊಂಡು ಮಾಡಿ ಅಲ್ಲಿ ಲೆವೆಲ್ ಮಾಡ್ಬೋದ ಅಲ್ಲಿ ಈ ಕಡೆ ಒಂದು 2 ಪರ್ಚೇಸ್ ಮಾಡೋಣ ಒಂದಷ್ಟು ಜಾಗ ನೋಡಪ್ಪ ನೋಡ್ರಿ, ಅದನ್ನ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಸರ್ಕಾರ ರೇಟ್ ಕೊಟ್ಬಿಟ್ಟು ಅದನ್ನು ತಗೊಂಬೋದು. ಏನ್ ನೀವು ಮಾಡ್ತಾ ಇದ್ದೀರ ನೀವು? ಗೌರ್ಮೆಂಟ್ ಪ್ರಪೋಸಲ್ ವಾಟ್ ಇಸ್ ದ ಅದನ್ನ ನಾವು ಸರ್ಕಾರ ನೋಡಿ. DC ಅವ್ರಿಗೆ ಪ್ರಪೋಸಲ್ ಕೊಡ್ರಿ, ಅಲ್ಲಿ ಎಲ್ಲ ಸುಮ್ಮನೆ ಕೊಡೋದು ಬೇಡ. DC ಅವರೇ ಜಾಗ ಏನು ಸರ್ಕಾರ ಸುಮ್ಮನೆ ಕೊಡ್ಬೇಡಿ. ಏನು ನಿಮ್ದು ಸಬ್ಜೆಕ್ಟ್ ವ್ಯಾಲ್ಯೂ ಏನಿದೆ ಅದಕ್ಕೆ ಕೊಟ್ಟು ನಾವು ಕೊಡ್ತೀವಿ, ಗೊತ್ತಿಲ್ಲ ಇಂದ ಏನ್ ಮಾಡೋಣ ದುಡ್ಡು ಇಟ್ಕೊಂಡು ಕೇಳಿ ಒಂದು ನಿಮಿಷ. 12 ಕೋಟಿ ಕೆರೆಗಳು ಉಪಯೋಗಿಸ್ಬೇಕು, 35 ಕೋಟಿ 40 ಕೋಟಿಯಿಂದ ಡೆವಲಪ್ಮೆಂಟ್ ಉಪಯೋಗಿಸ್ಬೇಕು. ಇನ್ನು 15 ದಿನದಲ್ಲಿ ನನ್ನ ಹತ್ರ ಪ್ರಪೋಸಲ್ ಬರಬೇಕು. 3 ಕಾನ್ಸೆಪ್ಟ್ಸ್ 3 ಸಪರೇಟ್ ಇದು ಮಾಡ್ಬಿಟ್ಟು 10 ಕೋಟಿ ಇದು ಮಾಡ್ಬಿಡು, ಎಲ್ಲ ಪ್ಯಾಕೇಜ್ ಮಾಡ್ಬಿಟ್ಟು ರೋಡ್ ಏನಿದೆ ಡೆವಲಪ್ಮೆಂಟ್ ಅದು ಮಾಡ್ಬೇಕು. ಅದು ಉಳಿದಿದ್ದು DC ಅವ್ರಿಗೆ ಒಂದು ಪ್ರಪೋಸಲ್ ಕೊಡು. ಅದೇನು ಇದ್ರದ್ದು ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಪ್ರಕಾರ ನಮಗೆ ಕೊಡ್ಬೇಕು ಅಂತ ಪ್ರಪೋಸಲ್ ಕೊಟ್ಟು DC ಅವ್ರ ಹತ್ರ ಒಂದು ಆರ್ಡರ್ ಮಾಡಿಸ್ಕೊ. ಅದು ಕೊಟ್ಬಿಟ್ಟು ತಗೊಂಡು ಲೆವೆಲ್ ಮಾಡಲ್ಲಿ ಏನು ಮಾಡೋಲ್ಲ, ಸುಮ್ಮನೆ 300 ಕೋಟಿ ಇಟ್ಕೊಂಡು ಈ ಕೆಲಸಗಳು ಮಾಡಬೇಕು. ನಾನು ಮುಂದಿನ ದಿವಸಗಳಲ್ಲಿ ಬರ್ತೀನಿ. ನನ್ಗೀಗ ಇದಕ್ಕೆ ಹೋಗ್ಬೇಕು, ಹೊಸಪೇಟೆ ನಾಳೆ CM ಹೋಗ್ಬೇಕು. ಇಷ್ಟು ಈಗ ಕಾರ್ಪೊರೇಷನ್ ಕಮಿಷನರು ಈಗ ದುಡ್ಡುಗಳು ಹಂಚೋದು ನಿಮ್ಗೆ ಸರಿ ಇತ್ತು, ಅವ್ರದ್ದು ಯಾವ್ದು ಕಂಪ್ಲೇಂಟ್ ಬರೋದು ನೋಡ್ಕೊಳ್ಳಿ. ಈಗ 44 ಕೋಟಿ ಆಯ್ತು ಪ್ಲಸ್ 300 ಕೋಟಿ ಈಗ ದುಡ್ಡು ಅವ್ರ ಡೆವಲಪ್ಮೆಂಟ್ ಖರ್ಚಿಂದ 5 ಕೋಟಿ ಆಯ್ತದೆ. ಈಗ ದುಡ್ಡು 5 ಕೋಟಿ ಒಂದು ವಾರ್ಡ್ಗೆ ಕಮ್ಮಿ ದುಡ್ಡಲ್ಲ, ಖರ್ಚಾಗಿ ಮಾಡಿರೋದು. 5 ಕೋಟಿ ದುಡ್ಡು ಅದು ಮಾಡಿ ವಾಟರ್ ಬೋರ್ಡ್ ಎಲ್ಲ ಏನೇನೈತೆ ಪ್ರಪೋಸಲ್ ಉಳಿದಿದ್ದೇನೆ ಇದ್ರೆ ಅದನ್ನ ವಾಪಸ್ ಕಳಿಸಿ. ಮತ್ತೆ ನಮ್ಮ MD ಸಾಹೇಬ್ ಹೇಳ್ತಾರೆ ಒಂದೇನೋ ಬ್ರಿಡ್ಜ್ ಕಟ್ಟಬೇಕು ಅಂತ. ಏನಾಯ್ತು ಸೆಂಟ್ರಲ್ ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳ್ತಾರೆ. ಫ್ಲೈಓವರ್ ಮಾಡಬೇಕಾಗಿತ್ತು, ಒಂದು ಗಾಂಧಿ ವೃತ್ತ ಸರ್, ಒಂದು ಫ್ಲೈಓವರ್ ಮಾಡಬೇಕಾಗಿತ್ತು. ಅದೊಂದು ಪ್ರಪೋಸಲ್ ಕೊಡಿ ನನಗೆ. ಹೌದು ಸರ್, ಓಕೆ ಸರ್. ಪ್ರಪೋಸಲ್ ಕೊಡ್ರಿ. ಮಾತಾಡ್ತೀನಿ ಸರ್, ಯಾರು ಮಾತಾಡ್ತಾರ ಹೇಳ್ರಿ ಸರ್. ಏನಿಲ್ಲ, ಸಮಸ್ಯೆ ಕೇಳಬೇಕಾಗುವಂತ ಪರಿಸ್ಥಿತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳಬೇಕು, ಇಲ್ಲಾಂದ್ರೆ ನಿಮಗೆ ಕೇಳಬೇಕಾಗಿತ್ತು. ಇಲ್ಲಿ ನಮ್ಮಲ್ಲಿ MLA ಅವರು ನಮ್ಮ ಏರಿಯಾದಾಗ ನಮ್ದು 24 ನಂಬರ್ ವಾರ್ಡ್ನಾಗ ಯಾವುದೇ ರೀತಿಯಿಂದ 25 ವರ್ಷದಿಂದ ಯಾವುದೇ ಕೆಲಸ ನಮ್ಮಲ್ಲಿ ನಗರ ಶಾಸಕರು ಕೂಡ ಯಾವುದೂ ಫಂಡ್ ಹಾಕಿಲ್ಲ. ಈಗ ನಾವು ನಮ್ಮ ಏನೇ ಒಂದು ಕೆಲಸ ಕೇಳಬೇಕ. ಹೌದು, 5 ಕೋಟಿ ನಾನೇ ಹಾಕಿದ್ದಿಲ್ಲ ಸರ್. ನಮಗೆ ನಾನು 2 ಸರಿ ಲೆಟರ್ ಕೊಟ್ಟಿದ್ದು ಸರ್, ವಾಟರ್ ಬೋರ್ಡ್ ಸಲುವಾಗಿ ಸರ್. ಒಬ್ರು ವಾಟರ್ ಬೋರ್ಡ್ ಸಲುವಾಗಿ ಇವತ್ತು ನಮ್ಮ ಸಮಸ್ಯೆ ಆಯೋಜಿಸಿದ್ದು ನೀರಿನ ಸಮಸ್ಯೆ ಬಹಳ ಇದೆ. 15 ದಿವಸಕ್ಕೆ 10 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ ಸರ್. ಇದ್ರ ಬಗ್ಗೆ ಕಳಪೆ ಕಾಮಗಾರಿ ಮಾಡಿದ್ದು ಅನ್ನೋದ ಸರ್. 2ನೇದು ಸರ ನಾನು ನಿಮಗೆ ಕೊಟ್ಟಿದ್ದು ಲೆಟರ್ ಏನಪ್ಪಾ ಅಂತಂದ್ರೆ ಬೋಗಸ್ ಬಿಲ್ ಎತ್ತಿದ್ದು ಅದ ಸರ್. ಆ ಪ್ರೂಫ್ ನಿಮಗೆ ನಾನು ಸ್ವತಃ ನಿಮ್ಗೆ ಕೊಟ್ಟಿದ್ದು ಅದ ಸರ್. ಅದ್ರ ಸಲುವಾಗಿ ನಾನು ಈ ವಾಟರ್ ಬೋರ್ಡ್ ಬಗ್ಗೆ ಇವತ್ತು 35 ಮಂದಿ ವಾರ್ಡ್ನವರಿಗೆ ಕೇಳಬಹುದು ಸರ್. ಒಂದೇದು ಈ ಖಾತಾ ಸರ್, ಈ ಖಾತಾದಾಗ ನಮ್ಮ ಆಫೀಸರ್ ಒಂದು ಬೋರ್ಡ್ ಹಾಕಿದಂಗಾಗಿದೆ ಸರ್. ಮಹಾನಗರ ಪಾಲಿಕೆ ಒಳಗೆ 20 ರಿಂದ 50,000 ರೂಪಾಯಿ, 10,000 ರೂಪಾಯಿ, 30,000 ರೂಪಾಯಿ. ಇದು ಬಡವರ ಸಮಸ್ಯೆ ಸರ್. ಇದು ಶ್ರೀಮಂತರಲ್ಲ ಸರ್. ಬಡವರಿಗೆ ಏನೇ ಕೇಳಿದ್ರೆ 20 ಮಂದಿ ದಿವಸಕ್ಕೆ ಒಬ್ಬರ ಕಾರ್ಪೊರೇಟರ್ ಮೆಂಬರ್ ಕಡೆ 10 ರಿಂದ 15 ಮಂದಿ ಬಂದು ಇಡಾಕತ್ತಾರೆ ಸರ್. ಅದಕ್ಕೊಂದು ಈ ಖಾತಾಕ್ಕ ಒಂದು 20,000 ಕೊಟ್ಟರೆ ನಾವು ಮಾಡ್ತೇವೆ.
ಈಗ 30,000 ಕೊಟ್ಟರೆ ಮಾಡ್ತೀವಿ. ಈಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಂಪ್ಲೇಂಟ್ ಕೊಟ್ಬಿಡಿ, ಯಾವ್ದನ್ನ ತಗೊಂಡಿರೋದು ನನ್ನ ಸಸ್ಪೆಂಡ್. ಓಕೆ ಸರ್. ಸಸ್ಪೆಂಡ್ ಇಮಿಡಿಯೇಟ್. ಯಾವಾಗಾದ್ರೂ ನಾನು ಎಲ್ಲರಿಗೂ ದಯವಿಟ್ಟು ನಾನು ಯಾರಾದ್ರೂ ಕಾರ್ಪೊರೇಟರ್ ನಮಗೆ ಭೇಟಿ ಮಾಡೋದಿದ್ರೆ ಮೊದಲ ಟೈಮ್ ತಗೊಂಡು ಎಲ್ಲ ದಯವಿಟ್ಟು ಬೆಂಗಳೂರಿಗೆ ಬರ್ತೀನಿ. ನಾನು ಡಿಸ್ಟ್ರಿಕ್ಟ್ ಟೀಚರ್ ಮಿನಿಸ್ಟರ್ ಪರ್ಟಿಕ್ಯುಲರ್ ನೀವು ಹೆಸರು ಕೊಟ್ಟು ಯಾರಾದ್ರೂ ತಪ್ಪು ಯಾರಾದ್ರೂ ಅಧಿಕಾರಿ 20-30 ಸಾವಿರ ರೂಪಾಯಿ ಒಂದು ಖಾತೆ ಮಾಡ್ಲಿಕ್ಕೆ ಯಾರಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಅವ್ನ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ. ಮತ್ತೆ ಯಾವತ್ತೂ ಲೈಫ್ ಲಾಂಗ್ ಅಂತ ನಾವು ಈ ಕಡೆ ಬರಬಾರ್ದು. ಅಷ್ಟೇ ಸರ್. ನಾನು ಹೋಗ್ತೀನಿ ಸರ್. ನಾನು ಟೈಮ್ ಆಮೇಲೆ ಎ ಖಾತೆ ಕನ್ವರ್ಷನ್ ಆಗಿರೋದಕ್ಕೆ ಬಿ ಖಾತೆ ಹೊಸದಾಗಿ ಅಂಶ ಕೇಳ್ತಾರೆ. ನಾನು ಹೇಳ್ತೀನಿ, ಬಿ ಖಾತೆ ಅನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಯಾರು ಬಡವರಿಗೆ ಖಾತೆ ಇರ್ಲಿಲ್ಲ ಅವರಿಗೆ ಖಾತೆ ಕೊಡ್ಬೇಕು ಅಂತ ಹೇಳಿ, ಅದಾದ ನಂತರ ಈ ಮುಂಚೆ ನಾವು ರೂಲ್ಸ್ ಮಾಡಿದ್ವಿ ಬರೀ ಸೇಲ್ ಡೀಡ್ ಇರ್ಬೇಕು ಅಂತ ಹೇಳಿ. ಈಗ ಕ್ಯಾಬಿನೆಟ್ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ಳಿ. ಈಗ ನಾವು ಹೊಸದಾಗಿ ರೂಲ್ಸ್ ಮಾಡಿದೀವಿ, ಲಾ ಡಿಪಾರ್ಟ್ಮೆಂಟ್ ಕಳಿಸಿದೀವಿ. ಯಾವ್ದಾದ್ರು GPA ಅಥವಾ ಅಗ್ರಿಮೆಂಟ್ ಇದ್ರೆ ಅವ್ರಿಗೂ ಬಿ ಖಾತೆ ಇಶ್ಯೂ ಮಾಡ್ಬೇಕು ಅಂತ ಹೇಳಿದ್ದೀವಿ. ಆದ್ರೆ ಈಗ ಹೈಕೋರ್ಟ್ ಕೂಡ ತಡೆಯಾಜ್ಞೆ ನೀಡಿದೆ ಸರ್. ಯಾವುದಕ್ಕೆ? ಮಹಾನಗರ ಪಾಲಿಕೆ ಸದಸ್ಯ ಬಿಜಾಪುರ ಸದಸ್ಯರ ಕೋರ್ಟಲ್ಲಿ ಇತ್ತಲ್ಲ, ಹಾಂ ಸರ್, ಇದು ತಡೆಯಾಜ್ಞೆ ಆಗಿದೆ ಸರ್. ಕೋರ್ಟ್ ಏನು ಡಿಸಿಷನ್ ತಗೋತದ ಅದು ನೋಡೋಣ. ಕೋರ್ಟ್ ಡಿಸಿಷನ್ ಏನು ಮಾಡೋಕ್ಕಾಗ್ತದೆ. ಈಗ ಫಸ್ಟು ಕೇಸ್ ನಡೀತಾ ಇತ್ತು, ಈಗ ತಡೆಯಾಜ್ಞೆ ಆಗಿದೆ. ಮುಂದಕ್ಕೇನು ನೋಡೋಣ, ನಾನು ಮಾತಾಡಿ ಹೇಳ್ತಿದ್ದೀನಿ ಅಥವಾ ಸರ್ಕಾರದ ಜೊತೆಗೆ ಮಾತಾಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ನೋಡಿ. ಇವತ್ತದೇ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಕುಡಿಯೋ ನೀರಿನ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪರಿಹಾರ ಆಗ್ತದೆ. ಹೊಸದಾಗಿ ಕುಡಿಯೋ ನೀರಿಗೆ ಒಂದು 50 ಕೋಟಿ ನನ್ನ ಇಲಾಖೆಯಿಂದಲೇ ಕೊಟ್ಟಿದ್ದೀನಿ. ಮತ್ತು 200 ಕೋಟಿ ಅನುದಾನ ಅಭಿವೃದ್ಧಿ ಕೆಲಸಗಳು ಕೊಟ್ಟಿದೆ. ಆ್ಯಾವ್ರೇಜ್ 4 ಕೋಟಿ ರೂಪಾಯಿ ಬರ್ತಿದೆ ಒಂದು ವಾರ್ಡ್ಗೆ. ಅದ್ರ ಜೊತೆಗೆ 40 ಕೋಟಿ ರೂಪಾಯಿ ದುಡ್ಡು ಪ್ರಾಧಿಕಾರದಲ್ಲಿದೆ. ಆ ದುಡ್ಡನ್ನು ಸಹ 3 ಕ್ಷೇತ್ರಗಳಿಗೆ ಹಂಚಿ ಅಂತ ಹೇಳಿದ್ದೀನಿ. ಕುಡಿಯೋ ನೀರು ಇದೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಆಲ್ಮೋಸ್ಟ್ ಆಲ್ ಏನು ಸಮಸ್ಯೆಗಳಿದ್ದಾವೆ ಎಲ್ಲನೂ ಪರಿಹಾರ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಸರ್ಕಾರದ ವತಿಯಿಂದ ಸೈಟ್ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ. ನಮ್ಮ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಲೇಔಟ್ಗಳಿಗೆ ಲೈಸೆನ್ಸ್ ಕೊಡುವಂಥ ಏಜೆನ್ಸಿ ಅಂತ ಈಗಾಗಲೇ ಹಲವಾರು ಸರಿ ಹೇಳಿದ್ದೀನಿ. ಅದರಲ್ಲಿ ಇವತ್ತೂ ಬಿಜಾಪುರ ಪ್ರಾಧಿಕಾರದಲ್ಲಿ ಹೇಳಿದ್ದೀನಿ. ಒಂದು 100 ಎಕರೆ ಜಮೀನು ಎಲ್ಲಾದರೂ ಪರ್ಚೇಸ್ ಮಾಡೋದ ಕೇಳಿ ಅಂತ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಒಂದು ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಹಂಚುವಂಥ ಕೆಲಸ ಮಾಡ್ತೀನಿ. ಸರ್, ವಿರಾಮ ವಿಚಾರದಲ್ಲಿ ಈಗ ಕದನ ವಿರಾಮ ವಿಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಪರ ವಿರೋಧ. ಕಾಂಗ್ರೆಸ್ ಯಾವತ್ತು ನಿಧಾನ ಯಾರು ವಿರೋಧ? ಯಾವತ್ತೂ ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನೂ ಬಿಡುವಂತಹ ಪ್ರಶ್ನೆನೇ ಇಲ್ಲ. ಪಾಕಿಸ್ತಾನ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಮೇರ ಭಾರತ್ ಮಹಾನ್. ಮತ್ತು ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಮ್ಮು ಇಲ್ಲ, ಯಾವುದೇ ಪಕ್ಷದ ಹಮ್ಮು ಇಲ್ಲ. ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂತದ್ದು ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ. ಪಾಕಿಸ್ತಾನ ಅನ್ನೋದು ಅವ್ರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ. ಈಗ ಮೊನ್ನೆ ಮಿಲಿಟರಿ ಆಫೀಸರ್ ಒಬ್ಬರು ಮಾತಾಡಿದ್ರಲ್ಲ, ಕುರೇಶಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರೂ ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ, ಆಮೇಲೆ ಜಾತಿ ಜನಾಂಗ. ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ವಿ, ಮುಂದಕ್ಕೂ ನಿಂತ್ಕೊತೀವಿ. ಯುದ್ಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ. ಅಮೆರಿಕದ ಒತ್ತಡಕ್ಕೆ ಭಾರತ ನೋಡ್ರಿ, ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆಯವ್ರು ಯಾರು ಇದ್ದಾರೆ, ಬೇರೆಯವ್ರು ಯಾರು ಒತ್ತಡಕ್ಕೆ ಒಳಗಾದ್ರು, ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ದೇಶದ ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ. ಮುಂಚೆ ಇದ್ದಂಗಿಲ್ಲ. ನಾವು ಯಾವ ದೇಶದಿಂದಲೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ. ನಮ್ಮ ದೇಶ ಸದೃಢವಾಗಿದೆ, ನಮ್ಮ ಮಿಲಿಟರಿ ಸಿಸ್ಟಮ್
ಸುದೃಢವಾಗಿದೆ. ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವ್ರು ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ. ಮೂಢ ಪ್ರಕಾರದ ಮೂಲಕ ಸಿದ್ದರಾಮಯ್ಯ ಹತ್ತಿಕ್ಕುವಂಥ ಪ್ರಯತ್ನಗಳಾದವು. 100% ಅದೆಲ್ಲ ಮಾಡಿದ್ರು. ಅದೆಲ್ಲ ಸುಳ್ಳು ಪಳ್ಳು ಅಂತ ಹೇಳಿ ಗೊತ್ತಲ್ಲ. ಸಿದ್ದರಾಮಯ್ಯ ಸಾಹೇಬರು ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಅಂಥವ್ರ ಮೇಲೆ ಇವತ್ತು ಒಂದು ಕಪ್ಪು ಕಲೆಯನ್ನು ಮಾಡುವಂಥ ಪ್ರಯತ್ನ BJP ಅವರು ಎಲ್ಲ ಬೇರೆ ಪಕ್ಷದವ್ರು ಏನು ಮಾಡಿದ್ರು ಅದೆಲ್ಲ ಹೊರಟೋಗಿದೆ. ಸಿದ್ದರಾಮಯ್ಯನವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಈ ರಾಜ್ಯದಲ್ಲಿ ಬಡವರು ತುಳಿದಕ್ಕೆ ಹೊಡ್ಕೊಳ್ತಾರೆ. ಯಾವುದೇ ಜಾತಿ ಜನಾಂಗ ಆಗ್ಬೋದು, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಜಾತಿ ಜನಾಂಗದ ಎಲ್ಲ ಬಡವರು ಸಿದ್ದರಾಮಯ್ಯನವರ ಜೊತೆಯಲ್ಲಿರೋದು. ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಇಡೀ ನಾಡಿಗೆ ಗೊತ್ತಿದೆ. ಈ ಜನಗಳು ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಇರೋ ತನಕ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯನವ್ರನ್ನ ಯಾರು ಏನು ಯಾವುದು ಒಳಗಡೆ ಇಲ್ಲ, ಹೊರಗಡೆ ಇಲ್ಲ. ಇಡೀ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದೆ. ನಮ್ಮದು ಹೈಕಮಾಂಡ್ ತೀರ್ಮಾನ ಮಾಡುವಂಥ ಪಕ್ಷ, ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ಹೈಕಮಾಂಡ್ ನಿರ್ಧಾರ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡೀತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.